ಇವತ್ತು ಮಹಾಬಲ ಶೆಟ್ರು ಮತ್ತೆ ಮಾತಾಡಿದ್ದಾರೆ. ಅವರ ಮಾತುಗಳನ್ನ ನೀವು ಕೇಳಿರಬಹುದು. ಈ ಮಹಾಬಲ ಶೆಟ್ರು ಬಗ್ಗೆ ನನಗೆ ಸ್ವಲ್ಪ ಹೆಚ್ಚೆ ಪ್ರೀತಿ. ನೋಡಿ, ಹಿಂದೆ ಕೂಡ ಅವ್ರು ಮಾತಾಡಿದ್ರು. ಅವ್ರು ಮಾತಾಡಿದ ತಕ್ಷಣನೇ ನಾನು ಇದಕ್ಕೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ನೀವು ಗಮನಿಸಿರ್ತೀರಂತ ಭಾವಿಸ್ತೀನಿ. ಈಗ ಬಹಳ ದಿನಗಳ ನಂತರ ಮತ್ತೆ ತಿರ್ಗಾ ಬಂದು ಮಾತಾಡಿದ್ದಾರೆ. ಅವ್ರ ಮೇಲೆ ಯಾಕೆ ಪ್ರೀತಿ ಜಾಸ್ತಿ ಅಂತಂದ್ರೆ, ತುಂಬಾ ಮಾತಾಡ್ತಾರೆ ಅವರು, ತುಂಬಾ ಮುಕ್ತವಾಗಿ ಮಾತಾಡ್ತಾರೆ. ಏನೇನ್ ಹೇಳ್ಬೋದು ಎಲ್ಲಾನು ಕೂಡ ಹೇಳ್ಬಿಡ್ತಾರೆ. ಒಳ್ಳೆ ಕಂಟೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಶೆಟ್ರು ಕಂಡ್ರೆ ಬಹಳ ಪ್ರೀತಿ. ನೋಡಿ, ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರ ಬಗ್ಗೆ ಮೊಟ್ಟ ಮೊದಲನೇದಾಗಿ ನಾನು ಒಂದು ಮಾತು ಹೇಳ್ಬಿಡ್ತೀನಿ. ಈಸ್ ಎ ಎಕ್ಸ್ಪರ್ಟ್ ಫೋರೆನ್ಸಿಕ್ ಡಾಕ್ಟರ್, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದನ್ನ ನಾನು ಅಲ್ಲಗಳೆಯೋದಿಲ್ಲ. ಬಹಳ ಅನುಭವಿ, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಅವ್ರ ಬಗ್ಗೆ ಮಾತುಗಳನ್ನ ಆಡೋಣ ಅಂತ ಬಂದಿದ್ದೀನಿ. ಮಾತುಗಳು ಅನ್ನೋಕ್ಕಿಂತ ಕೆಲವು ಪ್ರಶ್ನೆಗಳನ್ನ ಅವ್ರ ಮುಂದೆ ಇಡೋದಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಮಹಾಬಲ್ ಶೆಟ್ರು ಇದನ್ನ ಎಲ್ಲಿ ಬೇಕಾದ್ರೂ ಉತ್ತರ ಕೊಡ್ಬೋದು. ಅವರ ಫೇವರೆಟ್ ನ್ಯೂಸ್ ಚಾನೆಲ್ ಗಳಿಗೆ ಹೋಗಿ ಅಲ್ಲಿ ಉತ್ತರ ಕೊಡ್ಬೋದು, ಅಥವಾ ಅವರೇ ಒಂದು ವಿಡಿಯೋ ಮಾಡಿ ಹಾಕ್ಬೋದು, ಅಥವಾ ಬೇರೆ ಯಾವ್ದೇ ರೂಪದಲ್ಲಿ ಅವರು ಉತ್ತರ ಕೊಡ್ಬೋದು. ಕೊಡ್ಲಿ ಅಂತ ನಾನು ಬಯಸ್ತೀನಿ. ಆದ್ರೆ ಈ ಒಂದು ಅವರು ಗಮನದಲ್ಲಿ ಇಟ್ಕೋಬೇಕು, ನಾನು ಕೇಳೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಲಿ. ಅವ್ರಿಗೆ ಬೇಕಾದ ಪ್ರಶ್ನೆಗಳಿಗೆ ಸೆಲೆಕ್ಟ್ ಮಾಡಿ ಉತ್ತರ ಕೊಡೋದು ಬೇಡ ಅಂತ ಅವ್ರನ್ನ ವಿನಂತಿ ಮಾಡ್ಕೊತೀನಿ. ಯಾರೋ ಯೂಟ್ಯೂಬರ್ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಏನ್ ಹೇಳಿದ್ದಾರೆ, ನಾನ್ ಯಾಕೆ ರಿಯಾಕ್ಟ್ ಮಾಡ್ಬೇಕು ಅಂತ ಅವ್ರ ಮನಸ್ಥಿತಿ ಇದ್ರೆ ಅವ್ರು ರಿಯಾಕ್ಟ್ ಮಾಡೋದು ಬೇಕಾಗಿಲ್ಲ. ಸಾರ್ವಜನಿಕವಾಗಿ ಆಡಿರೋ ಮಾತಿಗೆ ಪ್ರತಿಕ್ರಿಯೆ ನಾವು ಕೊಡೋದು ನಮ್ಮ ಹಕ್ಕು, ನಾವು ಕೊಡ್ತೀವಿ. ಪ್ರಶ್ನೆಗಳನ್ನ ಕೇಳ್ತೀವಿ. ಉದ್ಭವ ಆದ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ, ನಾವು ಹುಡುಕೋಣ. ಅವರು ಕೊಟ್ರೆ ಕೊಡ್ಲಿ. ನಿಮ್ಗೂ ಏನಾದ್ರು ಮನಸ್ಸಲ್ಲಿ ಉತ್ತರಗಳಿದ್ರೆ ಅದನ್ನು ಕೂಡ ನೀವು ಹೇಳ್ಬೋದು. ಸ್ನೇಹಿತರೆ, ಡಾಕ್ಟರ್ ಮಹಾಬಲ್ ಶೆಟ್ರು ಬಗ್ಗೆ ನಾನು ಹಿಂದೆ ಕೂಡ ಹೇಳಿದ್ದೆ. ಅವರು KS ಹೆಗ್ಡೆ ಮೆಡಿಕಲ್ ಕಾಲೇಜ್ ನಲ್ಲಿ ಅಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಅವರೇ ಹೇಳ್ಕೊಳ್ಳೋ ಪ್ರಕಾರ ಸಾವಿರಾರು ಪೋಸ್ಟ್ ಮಾರ್ಟಮ್ ಗಳನ್ನ ಮಾಡಿದ್ದಾರೆ. ಸುಮಾರು 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನೋ ಅವ್ರು ಬಹಳ ಹೇಳ್ತಾರೆ, ಅದೆಲ್ಲ ನಾನು ಯಾವ್ದನ್ನು ಕ್ರಾಸ್ ಚೆಕ್ ಮಾಡಕ್ ಹೋಗಿಲ್ಲ. ಅವ್ರು ಹೇಳಿರೋದು ನಿಜ ಅಂತಾನೆ ನಂಬ್ಕೊಂಡು ನಾವು ಮುಂದಿನ ವಿಷಯಗಳಿಗೆ ಹೋಗೋಣ. ಬಹಳ ಮುಖ್ಯವಾಗಿ ಮಹಾಬಲ್ ಶೆಟ್ರು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದ್ದಾರೆ. ಈ ಸೌಜನ್ಯ ಪ್ರಕರಣದಲ್ಲಿ ಮಹಾಬಲ್ ಶೆಟ್ರು ಪಾತ್ರ ಏನು ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಮಹಾಬಲ್ ಶೆಟ್ರು ಸೌಜನ್ಯಳ ಮರಣೋತ್ತರ ಪರೀಕ್ಷೆ ಮಾಡಿದ ವೈದ್ಯರ ಅಲ್ಲ. ಇದು ನಮ್ಮ ತಲೆಯಲ್ಲಿ ಮೊದಲನೇದಾಗಿರ್ಬೇಕು. ಯಾಕೆಂದ್ರೆ ಸೌಜನ್ಯ ಮರಣೋತ್ತರ ಪರೀಕ್ಷೆ ಮಾಡಿದಂತವ್ರು ಡಾಕ್ಟರ್ ಆದಮ್ ಮತ್ತೆ ಡಾಕ್ಟರ್ ರಶ್ಮಿ ಅವರು. ಅದಾದ ನಂತರ ಸೌಜನ್ಯ ಬಾಡಿಯನ್ನ ದಹನ ಮಾಡಲಾಗುತ್ತೆ, ದಫನ ಅಲ್ಲ. ಹಾಗಾಗಿ ಮರಣೋತ್ತರ ಪರೀಕ್ಷೆನೂ ಕೂಡ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಹೀಗಾಗಿ ಈ ಕೇಸ್ ನಲ್ಲಿ ಸೌಜನ್ಯ ಮರಣೋತ್ತರ ಪರೀಕ್ಷೆಯನ್ನ ಅವ್ರು ಮಾಡಿಲ್ಲ. ಅವರು ಮಾಡಿರೋದೇನು ಈ ಕೇಸ್ ನಲ್ಲಿ ಅಂತಂದ್ರೆ, ಆರೋಪಿ ಸಂತೋಷ್ ರಾವ್ ಏನಿದ್ದ ಆತನ ಎಕ್ಸಾಮಿನೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಅವರು ಮಾಡಿದ್ದಾರೆ. ಇದಿಷ್ಟೇ ಅವರ ಪಾತ್ರ. ಈ ಹಿನ್ನೆಲೆಯಲ್ಲಿ ಅವರು ಒಂದಷ್ಟು ಮಾತುಗಳನ್ನ ಅವರು ಆಡಿದ್ದಾರೆ. ನಾವು ಒಂದೊಂದೇ ಪ್ರಶ್ನೆಗಳನ್ನ ಅವ್ರ ಮುಂದೆ ಇಡ್ತಾ ಹೋಗೋಣ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಉದ್ಭವ ಆಗೋ ಪ್ರಶ್ನೆ ಏನು ಅಂದ್ರೆ, ಡಾಕ್ಟರ್ ಆದಮ್ ಅವರು ಈ ಸಂತೋಷ್ ರಾವ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿರ್ತಾರೆ. ಹಾಗೆ ಡಾಕ್ಟರ್ ಆದಮ್ ಅವ್ರ ಬಗ್ಗೆನೂ ಕೂಡ ಮಹಾಬಲ್ ಶೆಟ್ರು ಹೇಳ್ತಾರೆ, ಅವರು ತುಂಬಾ ಪರಿಣಿತ ಫೋರೆನ್ಸಿಕ್ ಡಾಕ್ಟರ್. ಒಬ್ಬ ಪರಿಣಿತ ಡಾಕ್ಟರ್ ಮಾಡಿದ ನಂತರ, ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ ನಂತರ ಇನ್ನೊಬ್ಬ ಪರಿಣಿತ ಡಾಕ್ಟರ್ ಹತ್ರ ಯಾಕೆ ಎಕ್ಸಾಮಿನೇಷನ್ ಮಾಡಿಸಲಾಯಿತು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಒಂದ್ ಸೆಕೆಂಡ್ ಒಪಿನಿಯನ್ ಬೇಕು ಅಂತ ಮಾಡಿರ್ಬೋದು ಪೊಲೀಸ್ನವರು ಅಂತ ನೀವು ಹೇಳ್ಬೋದು, ಇರ್ಬೋದು, ಅದು ಕೂಡ ಇರ್ಬೋದು. ಈ ವಿಡಿಯೋ ಸಂಪೂರ್ಣವಾಗಿ ನೋಡೋ ಹೊತ್ತಿಗೆ ನಿಮ್ಗೊಂದು ಅಂದಾಜ್ ಬಂದಿರ್ತದೆ, ಇದ್ರ ಹಿಂದೆ ಏನಾದ್ರು ಇತ್ತ, ಯಾಕೆ ಎರಡನೇ ಒಪಿನಿಯನ್ ಅನ್ನ ತಗೊಂಡ್ರು, ಅದು ಮಹಾಬಲ್ ಶೆಟ್ರ್ ಹತ್ರನೇ ಯಾಕೆ ತಗೊಂಡ್ರು ಅನ್ನೋಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಮಹಾಬಲ್ ಶೆಟ್ರಿಗೂ ಧರ್ಮಸ್ಥಳಕ್ಕೂ ಬಹಳ ನಂಟು. ನಾವು ಹಿಂದೆ ಕೂಡ ಮಾತಾಡಿದ್ವಿ. ಅವರು ಹೇಳ್ಕೊಂಡಿದ್ರು, ನಾನು ಧರ್ಮಸ್ಥಳದಲ್ಲಿ ಅಲ್ಲೇ ಕಾಟ್ನಲ್ಲಿ ಆಟೋಪ್ಸಿಗಳನ್ನ ಮಾಡಿದ್ದೆ. ನಾನು ಸುಮಾರು 18 ಕೇಸಸ್ ನಾನು ಅಲ್ಲೇ ಮಾಡಿದ್ದೆ. ಸುಮಾರು 80 ಕೇಸಸ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವು, ಅದರ ಮರಣೋತ್ತರ ಪರೀಕ್ಷೆ ನಾನು ಮಾಡಿದೀನಿ ಅಂತೆಲ್ಲ ಅವ್ರು ಹೇಳಿದ್ರು. ಸೊ ಹೀಗಾಗಿ ಒಂದ್ ಲಿಂಕ್ ಇದೆ, ಒಂದ್ ಸಂಬಂಧ ಇದೆ ಧರ್ಮಸ್ಥಳಕ್ಕೂ ಮಹಾಬಲ್ ಶೆಟ್ರಿಗೂ. ಈ ಹಿನ್ನೆಲೆಯಲ್ಲಿ ಈ ಎರಡನೇ ಒಪಿನಿಯನ್ ಯಾಕೆ ತಗೊಂಡ್ರು ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಆ ಪ್ರಶ್ನೆಗೆ ಇನ್ನೂ ಕೂಡ ಯಾರಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಸ್ನೇಹಿತರೆ, ನಂತರ ಇವರು ಮಾತಾಡ್ತಾ ನನ್ನ ಎರಡನೇ ಪ್ರಶ್ನೆ ಏನು ಅಂದ್ರೆ, ಈ ಆದಮ್ ಅವರು ಏನು ಎಕ್ಸಾಮಿನೇಷನ್ ಮಾಡ್ತಾರಲ್ಲ, ಅದಾದ ನಂತರ ಇವರು ಮಾಡ್ತಾರೆ. ಅದು ಗ್ಯಾಪ್ ಏನಿದೆ, ಆ ಟೈಮ್ ಲೆಂತ್ ಏನಿದೆ ಅಂದ್ರೆ, ಆದಮ್ ಎಕ್ಸಾಮಿನೇಷನ್ ಮಾಡಿದ ನಂತರ ಮಹಾಬಲ್ ಶೆಟ್ರು ಮಾಡಿದಂತ ಎಕ್ಸಾಮಿನೇಷನ್, ಅದ್ರ ನಡುವಿನ ಅವಧಿ ಏನು ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಪ್ರಶ್ನೆ ಯಾರೋ ಅಲ್ಲಿ ಕೇಳ್ತಾರೆ ಅವ್ರಿಗೆ. ಆದ್ರೆ ಮಹಾಬಲ್ ಶೆಟ್ರು ನನಗೆ ನೆನಪಿಲ್ಲ ಯಾವತ್ ನಾನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ್ದು, ಅದು ರಿಪೋರ್ಟ್ ಅಲ್ಲಿ ಇದೆ ಅಂತ ಅವ್ರು ಹೇಳ್ತಾರೆ. ಮಹಾಬಲ್ ಶೆಟ್ರಿ ತುಂಬಾ ನೆನಪಿನ ಶಕ್ತಿ ಜಾಸ್ತಿ, ಆದ್ರೆ ಈ ಯಾವ ಡೇಟ್ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಇರ್ಲಿ,
ಆ ಗ್ಯಾಪ್ ಏನಿದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಡಾಕ್ಟರ್ ಆದಮ್ ಅವರು ಪರೀಕ್ಷೆ ಮಾಡಿದಾಗ ಅವರು ಕಂಡಂತ ಗಾಯಗಳ ಸಂಖ್ಯೆ, ಅವರು ಗುರುತಿಸಿದಂತ ಗಾಯಗಳ ಸಂಖ್ಯೆಗಿಂತ ಮಹಾಬಲ್ ಶೆಟ್ರು ಸ್ವಲ್ಪ ಹೆಚ್ಚುವರಿ ಗಾಯಗಳನ್ನ ಅಲ್ಲಿ ಗುರುತಿಸ್ತಾರೆ. ಹೀಗೆ ಹೆಚ್ಚುವರಿ ಗಾಯಗಳು ಆ ಮಧ್ಯದ ಅವಧಿಯಲ್ಲಿ ಆಗಿರೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಉದಾಹರಣೆಗೆ ನೋಡಿ, ಸಂತೋಷ್ ರಾವ್ ಅವರ ಏನು ಪ್ರೈವೇಟ್ ಪಾರ್ಟ್ ಅಲ್ಲಿ ಗಾಯ ಇತ್ತು ಅಂತ ಹೇಳಿ ಮಹಾಬಲ್ ಶೆಟ್ರು ಬರೀತಾರೆ. ಆದ್ರೆ ಆದಮ್ ಅವರು ಅದನ್ನ ಬರೆಯೋದಿಲ್ಲ. ಆದಮ್ ಅವರು ಬರೆಯುವಂತ ಸಂದರ್ಭದಲ್ಲಿ ಇದ್ದಿಲ್ದಲೇ ಇರಬಹುದು, ಅದಾದ ನಂತರ ಆ ಗಾಯ ಆಗಿರಬಹುದು. ಹೀಗಾಗಿ ಈ ಅವಧಿ ಏನಿದೆ ಅಂದ್ರೆ ಎಷ್ಟು ದಿನಗಳ ನಂತರ ಇವ್ರು ಮಾಡಿದ್ರು ಅನ್ನುವಂತ ಪ್ರಶ್ನೆಯನ್ನ ಕೂಡ ನಾವು ಕೇಳ್ಬೇಕಾಗುತ್ತೆ. ಮಹಾಬಲ್ ಶೆಟ್ರು ಹೇಳ್ತಾರೆ, ನೋಡಿ ನಾನು ಒಂದು ಸಂತೋಷ್ ರಾವ್ ಎಕ್ಸಾಮಿನೇಷನ್ ಮಾಡಕ್ ಮುಂಚೆ ಆತನ ಜೊತೆ ಒಂದು ರ್ಯಾಪೋ ಬಿಲ್ಡ್ ಅಪ್ ಮಾಡಿದ್ದೆ. ಅದೇ ಒಂದು ಸೌಹಾರ್ದ ಸಂಬಂಧವನ್ನ ಸ್ಥಾಪನೆ ಮಾಡ್ಕೊಂಡಿದ್ದೆ. ಒಂದು ಜೆಲ್ ಆಗಿದೆ ಆತನ ಜೊತೆ. ಅವನ ಹತ್ರ ಮಾತಾಡೋದಕ್ಕೆ, ಅವನ ಹತ್ರ ಮಾತಾಡಿಸುವಂತ ಕಲೆ ನನಗೆ ಗೊತ್ತಿದೆ. ಹೀಗಾಗಿ ನಾನು ಅವನ ಜೊತೆ ಒಂದು ಒಳ್ಳೆಯ ರಿಲೇಷನ್ ಅನ್ನ ಬಿಲ್ಡ್ ಮಾಡಿದ್ದೆ. ಹೀಗಾಗಿ ನಾನು ಅವನ ಹತ್ರ ಕನ್ಸೆಂಟ್ ತಗೊಂಡಿದ್ದೆ ಅಂತ, ಅವನ ಹತ್ರ ಒಂದು ಪರ್ಮಿಷನ್ ತಗೊಂಡು ನಾನು ಆತನ ಎಕ್ಸಾಮಿನೇಷನ್ ಮಾಡಿದ್ದೆ ಅಂತ ಹೇಳ್ತಾರೆ. ಓಕೆ ಫೈನ್, ಅದು ಮಹಾಬಲ್ ಶೆಟ್ರು ಒಂದು ಟೆಕ್ನಿಕ್ ಅಂತ ನಾವು ಹೇಳ್ಬೋದು, ಅಥವಾ ಅವರೊಂದು ಕ್ಷಮತೆ ಅಂತಾನೆ ಅನ್ಕೊಳ್ಳೋಣ. ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಕ್ ಮುಂಚೆ ಏನ್ ರೋಗಿ ಇರ್ತಾರೆ ಅವರ ಒಂದು ವಿಶ್ವಾಸ ಗಳಿಸೋದು ಕೂಡ ಬಹಳ ಮುಖ್ಯ. ಮಹಾಬಲ್ ಶೆಟ್ರು ಸೂಪರ್ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಅವರು ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಡಾಕ್ಟರ್ ಆದಮ್ ಅವರು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಮುಂಚೆ ಆ ತರದ ಕನ್ಸೆಂಟ್ ತಗೊಂಡಿರ್ಲಿಲ್ಲ ಅಂತ ಹೇಳ್ತಾರೆ. ಈಗ ಮಹಾಬಲ್ ಶೆಟ್ರು ಕನ್ಸೆಂಟ್ ತಗೊಂಡಿದ್ರು, ನಾ ತಗೊಂಡಿದ್ದೆ ಅಂತ ಹೇಳ್ತಾರೆ. ಅದನ್ನ ನಾವು ನಂಬೋಣ, ಒಪ್ಪೋಣ, ಅದ್ರಲ್ಲಿ ಏನ್ ಎರಡನೇ ಮಾತಿಲ್ಲ. ಆದ್ರೆ ಡಾಕ್ಟರ್ ಆದಮ್ ಅವರು ಕನ್ಸೆಂಟ್ ತಗೊಂಡಿಲ್ಲ ಅಂತ ಅನ್ನೋದು ಮಹಾಬಲ್ ಶೆಟ್ರಿಗೆ ಹೆಂಗ್ ಗೊತ್ತಾಯ್ತು? ಮಹಾಬಲ್ ಶೆಟ್ರಲ್ಲಿ ಏನೋ ಜೊತೆಗಿದ್ರ, ನಿಂತ್ಕೊಂಡಿದ್ರ, ಕನ್ಸೆಂಟ್ ತಗೊಳ್ದಲ್ಲಿದ್ದು ಬಗ್ಗೆ ಅವ್ರಿಗೆ ಹೆಂಗ್ ಗೊತ್ತಿರಕ್ ಸಾಧ್ಯ? ಅಥವಾ ಡಾಕ್ಟರ್ ಆದಮ್ ಅವ್ರು ಏನಾದ್ರು ಹೇಳಿದ್ರ ನಾನು ಕನ್ಸೆಂಟ್ ತಗೊಳ್ದೆ ಮಾಡಿದೆ ಅಂತ ಹೇಳಿ? ಅಥವಾ ಸಂತೋಷ್ ರಾವ್ ಇವ್ರ ಹತ್ರ ಹೇಳಿದ್ರ, ನೋಡಿ ಹಿಂದೆ ಒಬ್ರು ಡಾಕ್ಟರ್ ಮಾಡಿದ್ರು, ಅವ್ರಿಗೆ ನಾನು ಕನ್ಸೆಂಟ್ ಕೊಟ್ಟಿರಲಿಲ್ಲ, ನೀವು ಸೂಪರ್ ಡಾಕ್ಟರ್, ನಿಮಗೆ ಕೊಟ್ಟಿದೀವಿ ಅಂತ ಏನಾದ್ರು ಸಂತೋಷ್ ರಾವೇ ಹೇಳಿದ್ರ? ನೋಡಿ, ಈ ಪ್ರಶ್ನೆ ಮುಖ್ಯ ಆಗುತ್ತೆ ಸ್ನೇಹಿತರೆ. ಬಹಳ ಮುಖ್ಯವಾಗಿ 4ನೇ ಪ್ರಶ್ನೆ ನಾನು ಇಡ್ತಾ ಇರುವಂತದ್ದು ಏನು ಅಂತಂದ್ರೆ, ಅವರು ಮಹಾಬಲ್ ಶೆಟ್ರು ಒಂದು ಸ್ಫೋಟಕವಾದ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಸಂತೋಷ್ ರಾವ್ನ ಎಕ್ಸಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಆತ ಇವ್ರ ಜೊತೆ ಇವರು ರ್ಯಾಪೋ ಬಿಲ್ಡಪ್ ಮಾಡಿದ್ರಿಂದಾಗಿ ಆತ A to Z ಕಥಾನಕವನ್ನ ಇವ್ರಿಗೆ ವಿವರಣೆ ಕೊಟ್ಟಿದ್ದಂತೆ. ಅಂದ್ರೆ ಸೌಜನ್ಯಗಳನ್ನ ಆತ ಅಡ್ಡಗಟ್ಟಿದ್ದು, ಕಿಡ್ನಾಪ್ ಮಾಡಿದ್ದು, ಹೊತ್ಕೊಂಡೋಗಿದ್ದು, ಮತ್ತೆ ತೊರೆ ದಾಟಿ ತಗೊಂಡೋಗಿ ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ದ, ಇದನ್ನೆಲ್ಲ ಕೂಡ ಆತ ನನ್ಗೆ ಹೇಳಿದ್ದ ಅಂತ. ಆತರ ಈ ತರ ಅವರು ಬಿಡಿಸಿ ಹೇಳಲ್ಲ, ಅವರು ಬಹಳ ನಾಜೂಕಾಗಿ ಹೇಳ್ತಾರೆ. ಅಂದ್ರೆ ಅವನು ಎಲ್ಲಾ ಘಟನೆಗಳನ್ನು ನನಗೆ ಹೇಳ್ಬಿಟ್ಟಿದ್ದ, ಅವನು ಎಲ್ಲಾನು ಕೂಡ ಅಡ್ಮಿಟ್ ಮಾಡ್ಕೊಂಡಿದ್ದ ಅಂತ ಅವ್ರು ಹೇಳ್ತಾರೆ. ಸ್ನೇಹಿತರೆ, ಇದು ತುಂಬಾ ಮುಖ್ಯವಾದ ವಿಷಯ. ಇದನ್ನ ಮಹಾಬಲ್ ಶೆಟ್ರು ಹಿಂದೆ ಎಲ್ಲಾದ್ರೂ ಯಾವ್ದಾದ್ರು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಿದ್ರ ಇದನ್ನ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಎಲ್ಲೂ ಕೂಡ ಪಬ್ಲಿಕ್ ಡೊಮೇನ್ ಅಲ್ಲಿ ಮಹಾಬಲ್ ಶೆಟ್ರು ಆತರ ಹೇಳಿದ್ದನ್ನ ನಾನ್ ಗಮನಿಸಿಲ್ಲ. ನೀವೇನಾದ್ರು ಗಮನಿಸಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಅದನ್ನ ನೀವು ಈಗ ಯಾಕೆ ಹೇಳ್ತಾ ಇದ್ದೀರಾ 13 ವರ್ಷಗಳ ನಂತರ? ಆಮೇಲೆ ನೀವು ಹೇಳಿದ್ದನ್ನ ನಾವು ನಂಬೋದ್ ಹೇಗೆ? ಒಂದು ನಿಮ್ಗೆ ಸಾಕ್ಷಿ ಇರ್ಬೇಕಲ್ಲ, ಅಟ್ಲೀಸ್ಟ್ ನಿಮ್ಮ ಓನ್ ಸರ್ಟಿಫಿಕೇಟ್, ಇನ್ನೊಂದು ನೀವು ವೈದ್ಯರು, ನಿಮ್ಗೆ ಆ ಕ್ಷಮತೆ ಇರುತ್ತೆ, ಅದನ್ನ ಕೋರ್ಟ್ಗಳು ನಂಬ್ತವೆ, ಎಲ್ಲರೂ ನಾವು ಕೂಡ ನಂಬ್ತೀವಿ, ಅದು ಬೇರೆ ಪ್ರಶ್ನೆ. ಆದ್ರೆ ಅವನೇನೋ ಒಂದು ಕತೆ ನೆರೇಟ್ ಮಾಡ್ದ ಅಂತ ನೀವೇನ್ ಹೇಳ್ತಾ ಇದ್ದೀರಲ್ಲ, ಅದನ್ನ ಹೇಗೆ ನಂಬುವುದು? ನೀವೇನಾದ್ರು ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರ? ನೀವ್ ಹೇಳ್ತೀರಾ ಇಲ್ಲ. ಅವಾಗ ಆಂಡ್ರಾಯ್ಡ್ ಫೋನ್ಗಳು ಕೂಡ ಇತ್ತು, ಆದ್ರೂ ಕೂಡ ನೀವು ಫೋನಲ್ಲಾರು ರೆಕಾರ್ಡ್ ಮಾಡ್ಬೋದಿತ್ತು, ಮಾಡಿದ್ರ? ಆದ್ರೆ ಇಲ್ಲ. ಅದು ಬಿಡಿ, ಫೋನಲ್ಲಿ ರೆಕಾರ್ಡ್ ಮಾಡೋದ್ ಬೇಡ, ಅಟ್ಲೀಸ್ಟ್ ಒಂದು ವಾಯ್ಸ್ ರೆಕಾರ್ಡರ್ ಆನ್ ಮಾಡ್ಬೋದಿತ್ತಲ್ಲ, ನೀವು ವಾಯ್ಸ್ ರೆಕಾರ್ಡರ್ ಇಟ್ಕೋಬೋದಿತ್ತಲ್ಲ. ನಾನು ಯಾಕೆ ಈ ಮಾತನ್ನು ಕೇಳ್ತಾ ಇದೀನಿ ಅಂತಂದ್ರೆ, ನೋಡಿ, ಈ ತರದ ಕ್ರಿಮಿನಲ್ ಕೇಸಸ್ ಗಳಲ್ಲಿ ಏನಾದ್ರು ಸಾಕ್ಷಿ ನಾವು ಹೇಳ್ಬೇಕಾದ್ರೆ ಅದಕ್ಕೊಂದು ಆಧಾರ ಇರ್ಬೇಕಾಗತ್ತೆ. ಇಲ್ದಲೇ ಇದ್ರೆ ನೀವು ಸತ್ಯನ ಹೇಳ್ತಾ ಇದ್ರು ಕೂಡ ಅದನ್ನ ಜನ ನಂಬೋದಕ್ಕೆ ಸಾಧ್ಯ ಇಲ್ಲ. ಈ ಕೇಸಲ್ಲ, ಈ ವಿಷಯದಲ್ಲಿ ಆಗ್ತಾ ಇರೋದು ಅದೇನೆ. ಮಹಾಬಲ್ ಶೆಟ್ರು ನಂಗೆಲ್ಲ ಹೇಳ್ಬಿಟ್ಟಿದ್ದ, ಅವನು ಎಲ್ಲ ಘಟನೆಗಳನ್ನು ಹೇಳ್ಬಿಟ್ಟಿದ್ದ ಅಂತ ಅವ್ರು ಹೇಳ್ತಾ ಇದ್ರಲ್ಲ, ಅದಕ್ಕೊಂದು ಏನಾದ್ರು ಆಧಾರ ಬೇಕಲ್ಲ. ಆ ಆಧಾರ ಏನು ಇಲ್ಲ. ಹೀಗಾಗಿ ನಿಮ್ಮನ್ನ ಹೇಗೆ ನಂಬುದು ಶೆಟ್ರೆ? ಈ ಮಾತಿಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ಆಮೇಲೆ ನನಗೆ ತುಂಬಾ ಆಶ್ಚರ್ಯ ಅನ್ಸಿದ್ದು, ಮತ್ತೆ ಒಂಥರ ಅನ್ಯೂಶುವಲ್ ಅನ್ಸಿದ್ದು,
ಶೆಟ್ರು ಇವಾಗೇನೋ 100 kg ಇದಾರೆ, ಬಹಳ ಚೆನ್ನಾಗಿ ಕಾಣ್ತಾರೆ, ದಪ್ಪಕ್ಕೆ ಮುದ್ದಾಗಿ ಕಾಣ್ತಾರೆ, ಕೋಟ್ ಗೀಟ್ ಎಲ್ಲ ಹಾಕೊಂಡು. ಅವಾಗ ಒಂದು 12 kg ಕಡಿಮೆ ಇದ್ರಂತೆ, ಒಂದು 88 kg ಇದ್ರಂತೆ ಅವರು. ಆ ಟೈಮಲ್ಲಿ ಎಕ್ಸಾಮಿನೇಷನ್ ಮಾಡೋ ಟೈಮಲ್ಲಿ ಅವನನ್ನು ಕೇಳಿದ್ರಂತೆ, ನೋಡು ನೀನು ನನ್ನನ್ನ ಎತ್ಕೊಂಡು ನಡಿಬಲ್ಯಾ ಅಂತ ಕೇಳಿದ್ರು. ಅವನು ಆಯ್ತು ಸರ್ ನಿಮ್ನ ಎತ್ಕೊಂತೀನಿ ಅಂತ ಹೇಳಿ 88 kg ತೂಕ ಇದ್ದಂತಹ ಮಹಾಬಲ ಶೆಟ್ರನ್ನ ಸಂತೋಷ್ ರಾವ್ ಎತ್ಕೊಂಡು ಓಡಾಡ್ಬಿಟ್ನಂತೆ. ಅಲ್ಲ ಶೆಟ್ರ ಏನು ಇದು, ಅಲ್ಲ ನೀವೊಬ್ರು ಡಾಕ್ಟ್ರು, ನಿಮ್ ಕೆಲ್ಸ ಏನು, ಹೋಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ಬೇಕು, ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ಬೇಕು. ಆದ್ರೆ ನೀವೇ ಪ್ರಯೋಗಕ್ಕೆ ಒಳಗಾಗೋದಿದೆಯಲ್ಲ, ಅದು ಎಷ್ಟು ಪ್ರೊಫೆಷನಲ್ ಆದ ಕ್ರಮ ಅಂತ ನಿಮ್ಗೆ ಅನ್ಸುತ್ತೆ ಅಂತ ನನ್ನ ಪ್ರಶ್ನೆ. ಒಬ್ಬ ರೋಗಿಗೆ ಒಬ್ಬ ವೈದ್ಯ ನನ್ನ ಎತ್ಕೊಂಡು ಓಡಾಡುವಂತ ಹೇಳುವಂತ ಪ್ರಕರಣ ಎಲ್ಲಾದ್ರೂ ಇದೆಯಾ? ನಾನು ನನ್ನ ಸ್ನೇಹಿತರು ವೈದ್ಯರನ್ನ ಒಬ್ರು ಕೇಳಿದೆ, ಸರ್ ಈ ತರ ಎಲ್ಲ ಮಾಡಬಹುದಾ, ಒಬ್ಬ ವೈದ್ಯರು ತಾವೇ ಪ್ರಯೋಗಕ್ಕೆ ಒಳಗಾಗ್ಬೋದಾ? ಅದೇ ಒಬ್ಬ ರೋಗಿಗೆ ನನ್ ಕೆನ್ನೆಗೆ ಒಂದು ಹೊಡೆದ್ ನೋಡೋಣ ಏಟಾಗುತ್ತೆ ನಂಗೆ, ನಾನು ಹೊತ್ಕೊಂಡು ಓಡಾಡು ನೋಡೋಣ, ಅಥವಾ ನನಗೊಂದ್ ಚೂರಿಲಿ ಒಂದ್ಸಲ ಚುಚ್ಬಿಡು ನೋಡೋಣ ಎಷ್ಟು ಆಳಕ್ ಹೋಗುತ್ತೆ, ಈ ತರ ಎಲ್ಲ ಅವರೇ ಪರೀಕ್ಷೆಗೆ ಒಳಪಡುವಂತ ಸಾಧ್ಯತೆ ಇದೆಯಾ, ಆ ತರ ಪ್ರಯೋಗಕ್ಕೆ ಒಳಪಡುವಂತ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ ಸರ್, ಅದು ತುಂಬಾ ಅನ್ಪ್ರೊಫೆಷನಲ್ ಆಗುತ್ತೆ, ಆತರ ಯಾರು ಮಾಡೋದಿಲ್ಲ, ಯಾವ ವೈದ್ಯರು ಮಾಡಲ್ಲ, ಅದ್ರಲ್ಲೂ ಎಕ್ಸ್ಪರ್ಟ್ ವೈದ್ಯಗಳಂತೂ ಮಾಡಲ್ಲ ಅಂತ ಹೇಳಿ ಪ್ರಶ್ನೆ ಉದ್ಭವ ಆಗುತ್ತೆ. ಶೆಟ್ರು ಅದನ್ನ ಉತ್ತರ ಕೊಡ್ತಾರಾ ಇಲ್ವಾ ನಮ್ಗೆ ಗೊತ್ತಿಲ್ಲ. ಒನ್ಸ್ ಅಗೇನ್ ಇದಕ್ಕೂ ಕೂಡ ಏನಾದ್ರು ಸಾಕ್ಷಿ ಇಟ್ಕೊಂಡಿದ್ದೀರಾ? ಅವನು ಸಂತೋಷ್ ರಾವ್ ಎತ್ಕೊಂಡು ನಿಮ್ಮನ್ನು ಓಡಾಡೋದನ್ನ ಒಂದು ವಿಡಿಯೋನಾದ್ರು ಮಾಡ್ಕೋಬಹುದಿತ್ತಲ್ಲ, ಚೆನ್ನಾಗಿರ್ತಿತ್ತು, ನಾವು ನೋಡ್ತಾ ಇದ್ವಿ. ಆರನೇ ಪ್ರಶ್ನೆ ಶೆಟ್ರಿಗೆ, ಅದರಲ್ಲಿ ಇವ್ರು ಹೇಳ್ತಾರೆ ಸಂತೋಷ್ ರಾವ್ ದೇಹದ ಮೇಲೆ, ಅಂದ್ರೆ ಬೆನ್ನ ಮೇಲೆ, ವಿಶೇಷವಾಗಿ ಬೆನ್ನ ಮೇಲೆ ಇರುವಂತಹ ಮಾರ್ಕ್ಗಳು ಮತ್ತೆ ಕುತ್ತಿಗೆ ಹತ್ರ ಇರುವಂತಹ ಮಾರ್ಕ್ಗಳು, ಗಾಯದ ಗುರುತುಗಳೇನಿದೆ ಅದೆಲ್ಲ ಉಗುರಿನಿಂದ ಆಗಿದ್ದು ಅಂತ ಬರೀತಾರೆ. ಗೊತ್ತಿಲ್ಲ, ಅದು ನಾನೇನು ಎಕ್ಸ್ಪರ್ಟ್ ಅಲ್ಲ, ಹೀಗಾಗಿ ಅಥವಾ ನಾನು ಅದನ್ನ ನೋಡೂ ಇಲ್ಲ, ನಾನೇನು ಹೇಳಕ್ಕಾಗಲ್ಲ. ಶೆಟ್ರು ಹೇಳಿದ್ದೆ ಸತ್ಯ ಅಂತ ಅನ್ಕೊಳ್ಳೋಣ. ಆದ್ರೆ ಶೆಟ್ರು ಇನ್ನೊಂದ್ ಮಾತನ್ನ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಈ ಉಗುರಿನ ಗಾಯಗಳಿದೆಯಲ್ಲ, ಇದನ್ನ ಸಾಧಾರಣ ಮಾಡೋದು ಸಣ್ಣ ಸಣ್ಣ ಮಕ್ಕಳು ಮತ್ತು ಹೆಣ್ಮಕ್ಳು ಮಾತ್ರ ಈ ತರ ಉಗುರಿನಲ್ಲಿ ಪರಚ್ತಾರೆ ಅಂತ ಅವ್ರು ಹೇಳ್ತಾರೆ. ನನ್ಗೆ ಆಶ್ಚರ್ಯ ಆಗುತ್ತೆ, ಈ ಗಂಡಸರಿಗೆ ಏನ್ ಉಗುರಿರಲ್ವಾ? ಗಂಡಸರ ಕೈಯಲ್ಲಿ ಬೆರಳಿಲ್ವಾ, ಉಗುರಿಲ್ವಾ? ಅವ್ರಿಗೇನ್ ಕೆರಿಯಕ್ ಬರಲ್ವಾ? ಯಾರೋ ಕೆರೆದಿರ್ಬೋದಲ್ಲ, ಗಂಡಸರೇ ಪರ್ಚಿರ್ಬೋದಲ್ಲ, ಯಾಕೆ ನೀವು ಅದು ಸಣ್ಣ ಮಕ್ಕಳೇ, ಯಾಕೆ ಅದು ಹೆಣ್ಮಕ್ಳೇ ಮಾಡಿರ್ಬೇಕು ಅಂತ ನೀವ್ ಯಾಕೆ ಅನ್ಕೊಂತೀರಾ? ಎಲ್ಲರೂ ಮನುಷ್ಯರಲ್ವ, ಎಲ್ಲರೂ ಉಗುರು ಬಿಟ್ಟಿರ್ತಾರಲ್ವಾ? ಹೆಣ್ಮಕ್ಳಿಗಿರೋದು ಉಗುರು ಗಂಡ್ ಮಕ್ಳಿಗಿಲ್ವಾ? ಈ ಪ್ರಶ್ನೆಗೆ ಏನಂತಾರೆ ನೋಡೋಣ ಅಂತ. ಆಮೇಲೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಗುರುತುಗಳು ಅದು ಸೌಜನ್ಯ ಕೈಯಿಂದನೇ ಆಗಿದ್ದು ಅಥವಾ ಸೌಜನ್ಯ ಉಗುರಿನಿಂದನೇ ಆಗಿದ್ದು ಅಂತ ಹೇಳೋ ಹಠ ಏನಾದ್ರು ಇದೆಯಾ ಅಂತ ನನಗೆ ಅನ್ಸುತ್ತೆ. ಯಾಕೆಂತಂದ್ರೆ ನೀವು ಅದನ್ನ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ನೋಡಿದ್ರೆ, ಆ ಸೌಜನ್ಯಗಳೇ ಮಾಡಿರೋದು ಅಂತ ನೀವು ಅದನ್ನ ಯಾಕೆ ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಾ? ನೆಕ್ಸ್ಟ್ ಪ್ರಶ್ನೆ, ಈ ಸೌಜನ್ಯ ಉಗುರಿನಲ್ಲಿ ಸಂತೋಷ್ ರಾವ್ ದೇಹದ ಅಂದ್ರೆ ಏನಾದ್ರು ಒಂದು ಚರ್ಮನೋ ಅಥವಾ ಟಿಶ್ಯೂಸೋ ಏನು ಸಿಗ್ಲಿಲ್ಲ, ಅದು DNA ಟೆಸ್ಟ್ಗೆ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದೇ ಸ್ಕಿನ್ ಆಗ್ಬೋದು, ಬ್ಲಡ್ ಆಗ್ಬೋದು, DNA ಏನ್ ಬೇಕಿತ್ತು ಅದು ಏನು ಸಿಕ್ಕಿಲ್ಲ. ಅದಕ್ಕೆ ನೀವು ಕೊಡುವಂತ ಉತ್ತರ ಏನು? ಅದು ಮಳೆ ಬಂದೋಗಿತ್ತು, ಕೊಚ್ಚೋಗಿರ್ಬೋದು, ಅದು ಅಳಿಸೋಗಿರ್ಬೋದು ಅಂತ ನೀವು ಹೇಳ್ತಾರೆ. ಈ ಉತ್ತರವನ್ನ ನಾವು ನಂಬೋದು, ಒಪ್ಬೋದು, ಸರಿ ಆಯ್ತು. ಆದ್ರೆ ಆ ದೇಹದ ಜೊತೆಲೇ ಇದ್ದಂತಹ ಅವಳ ಬ್ಯಾಗ್, ಸ್ಕೂಲ್ ಬ್ಯಾಗು, ಅದು ಒದ್ದೆ ಆಗಿರ್ಲಿಲ್ಲ. ಅದ್ರೊಳಗಡೆ ಇದ್ದಂತ ಪುಸ್ತಕಗಳು ಅದು ಒದ್ದೆ ಆಗಿರ್ಲಿಲ್ಲ. ಸೌಜನ್ಯ ಕೈಯಲ್ಲಿದ್ದಂತ ಉಗುರುಗಳೊಳಗೆ ಮಳೆ ನೀರು ಹೋಗಿ ಅಲ್ಲಿದ್ದಂತ ಸಂತೋಷ್ ರಾವ್ನ ಟಿಶ್ಯೂಸ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಶೆಟ್ರೆ. ಆದ್ರೆ ಪಕ್ಕದಲ್ಲೇ ಇದ್ದಂತ ಬ್ಯಾಗ್ ನಲ್ಲಿ ಇದ್ದಂತ ಪುಸ್ತಕಗಳ ಹತ್ರಕ್ಕೆ ಮಳೆ ಹೋಗೋದಿಲ್ಲ. ಇದು ಹೆಂಗೆ ಸಾಧ್ಯ? ಈ ತರದ ಪವಾಡ ಹೆಂಗೆ ಸಾಧ್ಯ? ಈ ಪ್ರಶ್ನೆ ನೀವು ಏನ್ ಉತ್ತರ ಕೊಡ್ತಾರ ಗೊತ್ತಿಲ್ಲ. ಸುಮ್ನೆ ಒಂದು ಈಗೆಲ್ಲಾ ವಿಷಯಗಳನ್ನ ಆತ ನೆರೇಟ್ ಮಾಡ್ಬಿಟ್ಟಿದಾನಲ್ಲ, ನಿಮ್ಗೆ ಪ್ರತಿಯೊಂದು ವಿಷಯಗಳನ್ನು ನಿಮ್ಗೆ ಹೇಳ್ಬಿಟ್ಟಿದಾನಲ್ಲ, ಹಂಗಾಗಿ ಇದನ್ನು ಕೂಡ ಹೇಳಿರ್ಬೋದು. ಅಂದ್ರೆ ಆ ಬ್ಯಾಗು ಮತ್ತೆ ಪುಸ್ತಕದ ಕಥೆನೂ ಕೂಡ ಹೇಳಿರ್ಬೋದು. ಇದ್ರ ಕತೆ ಏನು ಅಂತ ನೀವು ಹೇಳ್ಬೇಕು. ಸುಮ್ನೆ ನಾನು ಒಂದು ಊಹೆ ಮಾಡ್ಕೊಂಡೆ. ಅಂದ್ರೆ ನೋಡಿ, ಸಂತೋಷ್ ರಾವ್ ಬರ್ತಾನೆ, ಬಂದು ಅವಳನ್ನ ಹೊತ್ಕೊಂಡ್ ಬರ್ತಾನೆ. ಅವನು ಕರಾಟೆಯಲ್ಲಿ ಎಕ್ಸ್ಪರ್ಟ್, ವೆಲ್ ಬಿಲ್ಟ್, ನೀವೇ ಹೇಳತ್ತಾರ ವೆಲ್ ಬಿಲ್ಟ್, ಹತ್ಕೊಂಡು ಆ ತೊರೆ ಇಳಿದು ತೊರೆ ದಾಟಿ ಮುಂದಕ್ಕೆ ಹೋಗಿ ಅಲ್ಲಿ ಅವನು ಆ ಕುಕೃತ್ಯವನ್ನ ಮಾಡ್ತಾನೆ ಅಂತೆಲ್ಲ ಅನ್ಕೋಬಿಡ. ಆ ಮಾಡಿದ ನಂತರ ಅವನು
ಸೌಜನ್ಯ ದೇಹವನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಬಂದು ಮೇಲೆ ಹತ್ಕೊಂಡು ಮಣ್ಣಸಂಕದಿಂದ ಬಂದು ಧರ್ಮಸ್ಥಳಕ್ಕೂ ಎಲ್ಲೋ ಹೋಗಿ ಅಥವಾ ಅಲ್ಲೇ ರಸ್ತೆಯಲ್ಲಿ ಕೈ ಅಡ್ಡ ಹಾಕಿ ಅಲ್ಲಿಂದ ಯಾವ್ದೋ ಒಂದು ಬಸ್ಸು ಗಿಸ್ಸು ಹತ್ಕೊಂಡು ಹೋಗಿ ಉಜಿರೆಗೆ ಹೋಗಿ ಅಲ್ಲಿ ಒಂದು 5 kg ಸಿಮೆಂಟ್ ತಗೊಂಡು ಅಲ್ಲೇ ಯಾರ ಹತ್ರನೋ ಒಂದ್ 5 ಬಾಂಡ್ಲಿ ಮರಳು ತಗೊಬಂದು ಒಂದ್ 4 ಕೊಡಪಾನ ನೀರ್ ತಂದು ತಗೊಬಂದು ಒಂದು ಗೂಡು ಕಟ್ಟಿ ಒಂದ್ ಮನೆ ಕಟ್ಟಿ ಅದ್ರೊಳಗಡೆ ಬ್ಯಾಗ್ ಅನ್ನಿಟ್ಟು ನೆನಿದಂಗೆ ಕಾಪಾಡಿ ಬೆಳಗಿನ ಜಾವ ಬಂದು ಮಳೆ ಎಲ್ಲ ನಿಂತ ಮೇಲೆ ತಂದು ಸೌಜನ್ಯ ಪಕ್ಕ ಇಟ್ಟು ಹೋದ್ನ. ಹಂಗಾದ್ರೆ ಸ್ನೇಹಿತರೆ ಏನು ಸಾಧ್ಯತೆ ಇದೆ ನೀವು ಯೋಚನೆ ಮಾಡಿ. ಬಾಡಿ ನೆಂದು ಹೋಗಿದೆ, ಅವಳು ಉಗುರಲ್ಲಿ ಇದ್ದಂತ DNA ಟಿಶ್ಯೂಸ್ ಹೋಗೋಷ್ಟು ಮಳೆ ಬಂದು ಹೋಗಿದೆ, ಆದ್ರೆ ಪಕ್ಕದಲ್ಲಿ ಇದ್ದಂತ ಬ್ಯಾಗು ಬಟ್ಟೆ ಅದು ನೆಂದಿರಲ್ಲ. ಇದನ್ನೆಲ್ಲ ಹೆಂಗೆ ಜಸ್ಟಿಫೈ ಮಾಡ್ತೀರಾ ಶೆಟ್ರೆ? ಅದಂತೂ ನಮ್ಗೆ ಗೊತ್ತಿಲ್ಲ. ಮಹಾಬಲ್ ಶೆಟ್ರಿಗೆ ಒಂದು ಕೊರಗು ಇದ್ದಂತ ಕಾಣುತ್ತೆ. ಅಂದ್ರೆ CBI ನ್ಯಾಯಾಧೀಶರು ಅವರು ತೀರ್ಪು ಕೊಡುವಂತ ಸಂದರ್ಭದಲ್ಲಿ ಶೆಟ್ರು ಬರೆದಂತ 2ನೇ ಎಕ್ಸಾಮಿನೇಷನ್ ಇದೆ, ಏನಂದ್ರೆ ಸಂತೋಷ್ ರಾವ್ನ 2ನೇ ಮೆಡಿಕಲ್ ಎಕ್ಸಾಮಿನೇಷನ್ ಇದೆ, ಅದನ್ನ ಸರಿಯಾಗಿ ಕನ್ಸಿಡರ್ ಮಾಡಿಲ್ಲ ಅನ್ನುವಂತ ಒಂದು ದುಃಖ ನೋವು ಇದ್ದಂತೆ ಕಾಣಿಸುತ್ತೆ. ಸ್ನೇಹಿತರೆ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಕೃತ್ಯ ನಡೆದ ನಂತರ ಮೊಟ್ಟ ಮೊದಲು ಪರೀಕ್ಷೆ ಮಾಡಿದ್ದು ಡಾಕ್ಟರ್ ಆದಮ್ ಅವರು ಒಂದು ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಸಂತೋಷ್ ರಾವ್ ದೇಹದ ಮೇಲಿದ್ದ ಗುರುತುಗಳು, ಗಾಯದ ಗುರುತುಗಳು ಸಂಬಂಧಪಟ್ಟಂತೆ. ಅದಾಗಿ 1 ದಿವಸ ಆದ್ಮೇಲೋ 2 ದಿವಸ ಆದ್ಮೇಲೋ ಮಹಾಬಲ್ ಶೆಟ್ರನ್ನ ಕರೆಸ್ಕೊಂಡು ಪೊಲೀಸ್ನವರು ಇನ್ನೊಂದು ಎಕ್ಸಾಮಿನೇಷನ್ ಮಾಡ್ತಾರೆ. ಆ ಟೈಮ್ ಗ್ಯಾಪ್ ಅಲ್ಲಿ ಆತನಿಗೆ ಬೇರೆ ರೀತಿಯ ಗಾಯಗಳು ಆಗಿರ್ಬೋದು. ಯಾವ್ಯಾವ ರೀತಿ ಆಗಿರ್ಬೋದು ಅಂತ ನೀವು ಕೂಡ ಊಹೆ ಮಾಡ್ಕೋಬಹುದ್ರಿ. ಯಾಕೆಂದ್ರೆ ಪೊಲೀಸ್ ಕಸ್ಟಡಿಲಿ ಇದ್ದಾಗ ಏನೇನಾಗ್ತದೆ ಅಂತ ನಿಮ್ಗೆ ಗೊತ್ತಿದೆ. ಹೀಗಾಗಿ ನ್ಯಾಯಾಧೀಶರು ಯಾವ್ದನ್ನ ಪರಿಗಣನೆ ಮಾಡಬೇಕು? ಮೊದಲು ಪರೀಕ್ಷೆ ಮಾಡಿದ್ದ ವೈದ್ಯರ ವರದಿಯನ್ನ ಪರಿಗಣನೆ ಮಾಡಬೇಕು. ಆ ನಂತರ ಮಾಡದಂತ, ಅದು 1 ದಿವಸ 2 ದಿವಸದ ನಂತರ ಮಾಡದಂತ ವೈದ್ಯಕೀಯ ಪರೀಕ್ಷೆ ಇದೆ, ಅದರ ವರದಿಯನ್ನ ಪರಿಗಣನೆ ಮಾಡ್ಬೇಕು. ಯಾವ್ದನ್ನು ಮಾಡ್ಬೇಕು? ಸ್ವಲ್ಪ ವಿವೇಕ ಇದ್ದವ್ರಿಗೆ ಅರ್ಥ ಆಗುತ್ತೆ. ಯಾವಾಗ್ಲೂ ಕೂಡ ಅಂದ್ರೆ ಮೊದಲು ಪರೀಕ್ಷೆ ಮಾಡಿದ್ದನ್ನೇ ಅವ್ರು ಕನ್ಸಿಡರ್ ಮಾಡಬೇಕಾಗುತ್ತೆ. ಹೀಗಾಗಿ ಅವರು ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ ಮೇಲೆ ಯಾವುದೇ ಗಾಯದ ಗುರುತುಗಳು ಇರ್ಲಿಲ್ಲ ಅಂತ ಹೇಳಿ ವೈದ್ಯರು ಹೇಳ್ತಾರೆ ಅಂತ ಬರೀತಾರೆ. ಇಷ್ಟು ನನಗೊಂದು ಸಣ್ಣ ಕಾಮನ್ ಸೆನ್ಸ್ ಅಂತ ಅನ್ಸುತ್ತೆ. ಇದು ಶೆಟ್ರಿಗೆ ಇದು ಯಾಕೆ ಅರ್ಥ ಆಗ್ಲಿಲ್ಲ, ಯಾಕೆ ಅವ್ರಿಗೆ ಇನ್ನೂ ಕೊರಗ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ. ಸ್ನೇಹಿತರೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಮಹಾಬಲ್ ಶೆಟ್ರು ಅವರು ಎಕ್ಸಾಮಿನೇಷನ್ ಮಾಡಿದ ನಂತರ ಅವ್ರಿಗೆ ಅನ್ಸುತ್ತೆ ಅವನು ಬಹಳ ಸ್ಟೇಬಲ್ ಆಗಿದ್ದಾನೆ, ಫಿಟ್ ಆಗಿದ್ದಾನೆ, ಮೆಂಟಲಿ ಕೂಡ ಅವನು ಸ್ಟ್ರಾಂಗ್ ಆಗಿದ್ದಾನೆ, ಫಿಸಿಕಲಿ ಫಿಟ್ ಆಗಿದ್ದಾನೆ. ಆದ್ರೆ 100% ಆಲ್ ರೈಟ್ ಅಂತ ಅವರ ಶಬ್ದಗಳನ್ನ ಹೇಳೋದಾದ್ರೆ 100% ಆಲ್ ರೈಟ್ ಇದ್ದ ಅಂತ ಅವರು ಹೇಳ್ತಾರೆ. 100% ಆಲ್ ರೈಟ್. ಅವನು ಮಾನಸಿಕ ಅಸ್ವಸ್ಥ ಅಲ್ಲ, ಮಾನಸಿಕವಾಗೂ ದೈಹಿಕವಾಗೂ ಅವನು ಸೂಪರ್ ಹೀರೋ. ಅವನು 10 ಜನ ಹೊಡೆದಾಕುವಷ್ಟು ಶಕ್ತಿ ಇದ್ದಂತ ವ್ಯಕ್ತಿ ಅಂತಾನೆ ಒಪ್ಕೊಂಡ್ಬಿಡೋಣ. ಆದ್ರೆ ನೀವು ಅದೇ ಫ್ಲೋ ನಲ್ಲಿ ಮಾತಾಡ್ತಾ ಅವನು ಸಂತೋಷ್ ರಾವ್ನ ಕೈ ಮೇಲಿದ್ದಂತ ಅಂದ್ರೆ ಈ ಭಾಗದಲ್ಲಿ ಇದ್ದಂತ ವೂಂಡ್ಗಳ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ತರಚಿದಾಗ ಅದ ಕುಯ್ದುಕೊಂಡ ಗಾಯಗಳು, ಚಾಕುವಿಂದನೋ ಅಥವಾ ಬ್ಲೇಡ್ ಇಂದನೋ ಅವನೇ ಕುಯ್ಕೋತಾ ಇದ್ದ ಅವನು ಅಂತ ಹೇಳ್ತಾರ ಅವ್ರು. ಆ ಗಾಯಗಳನ್ನ ಕೂಡ ಅದ್ರ ಫೋಟೋಗಳನ್ನ ಕೂಡ ಅವ್ರು ತೋರಿಸ್ತಾರೆ. ಅದಕ್ಕೇನ್ ಕಾರಣ ಅಂದ್ರೆ ಇದು ಸೌಜನ್ಯ ಪ್ರಕರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಆದ್ರೆ ಹಿಂದೆ ಯಾವಾಗ್ಲೂ ಅವನು ಕುಯ್ಕೊಂಡಿರ್ಬೋದು, ಅವನಿಗೆ ಸ್ವಲ್ಪ ಮಾನಸಿಕ ಸಮಸ್ಯೆಗಳಿತ್ತಲ್ಲ ಅಂತ ಹೇಳ್ತಾರೆ ವೈದ್ಯರು. ಇದೇ ಮಹಾಬಲ್ ಶೆಟ್ಟಿ ಹೇಳ್ತಾರೆ. ಒಂದ್ ಕಡೆ ಹೇಳ್ತಾರೆ ಅವನು ಮೆಂಟಲಿ ಫಿಟ್ ಆಗಿದ್ದ, ಅವನ್ಗೇನು ಮಾನಸಿಕ ಸಮಸ್ಯೆ ಇರ್ಲಿಲ್ಲ ಅಂತ ಇದೇ ಮಹಾಬಲ್ ಶೆಟ್ಟಿ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ಅವನಿಗೆ ಮಾನಸಿಕ ಸಮಸ್ಯೆ ಇತ್ತು ಅಂತ ಹೇಳಿ. ನಿಮ್ಗೆ ಬೇಕಾದಾಗ ಅವನು ಹುಚ್ಚ, ಬೇಡದಿದ್ದಾಗ ಅವನು ಸೂಪರ್ ಮ್ಯಾನ್ ಅಲ್ವಾ ಶೆಟ್ರೆ? ಇದಕ್ಕೆ ಏನ್ ಉತ್ತರ ಕೊಡ್ತೀರಾ? ಏನು ಒಂದಕ್ಕೊಂದು ತಾಳೆನೇ ಆಗಲ್ವಲ್ಲ. ಒಂದೇ ನೀವು ಹೇಳಿದ ಅದು ನಿಜ ಆಗಿರ್ಬೇಕು, ಇಲ್ಲ ಇದು ನಿಜ ಆಗಿರ್ಬೇಕು. ಎರಡನ್ನೂ ಹೆಂಗ್ ಹೇಳ್ತೀರಾ ಅದು ನೀವೇ ಉತ್ತರ ಕೊಡ್ಬೇಕು. ಸ್ನೇಹಿತರೆ ನೋಡಿ, ಡಾಕ್ಟರ್ ಮಹಾಬಲ್ ಶೆಟ್ರು ಅವರು ಈ ಒಂದೊಂದ್ಸಲ ಲೀಗಲ್ ಎಕ್ಸ್ಪರ್ಟ್ ತರನು ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಅವರು ಫೋರೆನ್ಸಿಕ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಹಲವಾರು ಕೋರ್ಟ್ ಕೇಸ್ಗಳಿಗೆ ಹೋಗಿರ್ತಾರೆ, ಕೋರ್ಟ್ಗಳಲ್ಲಿ ವಿಚಾರಣೆಗಳನ್ನ ಅಂದ್ರೆ ಸಾಕ್ಷಿಗಳನ್ನ ಉಳಿದಿರ್ತಾರೆ. ಹೀಗಾಗಿ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಅದು ಕೂಡ ನಿಜನೇ. ಅವ್ರು ಹೀಗಾಗಿ ಸ್ವಲ್ಪ ಲೀಗಲ್ ಎಕ್ಸ್ಪರ್ಟ್ ತರನು ಮಾತಾಡ್ತಾರೆ. ಈ ಕೇಸ್ ನಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲ ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ನಂಗೆ ಎಲ್ಲಾನು ಕೂಡ PP ಮೇಲೆ ಹಾಕ್ತಾರೆ. ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ತಲೆ ಮೇಲೆ ಹಾಕ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವ್ರನ್ನ ಅಂದ್ರೆ ಎಕ್ಸಾಮಿನೇಷನ್ ಮಾಡುವಂತ ಟೈಮ್ ಅಲ್ಲಿ ಎಲ್ಲ ಈ ಪ್ರಶ್ನೆ ಕೇಳ್ಬೇಕಿತ್ತು, ಆ ಪ್ರಶ್ನೆ ಕೇಳ್ಬೇಕಿತ್ತು, ಅವ್ರು ಕೇಳಲಿಲ್ಲ ಅವ್ರು ನನಗೆ ಹೇಳಲಿಲ್ಲ, ಹಿಂಗಾಗಿ ನಾನೇನು ಉತ್ತರ ಕೊಡಕ್ ಆಗ್ಲಿಲ್ಲ ಅಂತ ಹೇಳಿ ಎಲ್ಲ ಗುಬೆನ ಅವ್ರ ಮೇಲೆ ಕೂರಿಸ್ತಾರೆ.
ಅಷ್ಟೇ ಅಲ್ಲ, ಅವ್ರೇನ್ ಹೇಳ್ತಾರೆ, ನಾನು ಈ ಕೇಸಲ್ಲಿ ವಾಲಂಟಿಯರ್ ಮಾಡೋಣ ಅಂತ ಇದ್ದೆ. ಅಂದ್ರೆ ಆ, ನಾನೇ ಒಂದು ಸಾಕ್ಷಿಯಾಗಿ ಇದರಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಇದ್ದೆ. ನಾನು ಈ ತರ ಬಹಳಷ್ಟು ಕೇಸ್ಗಳಲ್ಲಿ ವಾಲಂಟಿಯರ್ ಮಾಡಿದ್ದೆ. ಬರೀ ಆಗ ನಾನು ಎಲ್ಲಾ ವಿಷಯಗಳನ್ನು ಹೇಳಕ್ ಸಾಧ್ಯ ಇತ್ತು. ಬರೀ ಮೆಡಿಕಲ್ ಎಕ್ಸಾಮಿನೇಷನ್ ಮಾತ್ರ ಅಲ್ಲ, ಬೇರೆ ವಿಷಯಗಳನ್ನು ಹೇಳಕ್ ಸಾಧ್ಯ ಇತ್ತು. ನಾನು ಪಿಪಿ ಕೇಳ್ಕೊಂಡೆ, ಅವ್ರು ಬೇಡ ಬೇಡ ಸುಮ್ಮನಿರಿ ಅಂತಂದ್ರು. ಅದು ಅವರು ಪಿಪಿ ಅವರು ಸ್ಟ್ರಾಟಜಿನೂ ಇದಿರ್ಬೋದು ಅಂತಾನು ಕೂಡ ಹೇಳ್ತಾರೆ. ಸೊ ಎಲ್ಲಕ್ಕೂ ಕೂಡ ಇವರು ಅಂದ್ರೆ ಪಿಪಿ ಇದನ್ ಮಾಡ್ಲಿಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದನ್ ಮಾಡ್ಲಿಲ್ಲ, ಜಡ್ಜ್ ಹಂಗ್ ಬರೀಲಿಲ್ಲ, ವೈದ್ಯರು ನೋಡಿ ತಪ್ಪು ಸುಳ್ಳು ಬರೋದು, ಪೊಲೀಸ್ನವರು ಸರಿಯಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಿಲ್ಲ, ಎಲ್ಲಾರ ಮೇಲೆ ಮಾತಾಡ್ತಾರೆ ಮಹಾಬಲ್ ಶೆಟ್ರು. ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ. ಮಹಾಬಲ್ ಶೆಟ್ರು ನಾನ್ ಇಂಥ ವಿಷಯಗಳನ್ನ ಹೇಳ್ಬೇಕಾಗಿದೆ ಅಂತ ಮೊದಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಡಿಸ್ಕಷನ್ ಮಾಡ್ಬೋದಿತ್ತು. ಇಂಥ ವಿಷಯಗಳನ್ನ ನನ್ನ ಬಾಯಲ್ಲಿ ಹೇಳ್ಸಿ ಅಂತ ಹೇಳ್ಬೋದಿತ್ತು. ಅದನ್ನ ಯಾವ್ದನ್ನು ಮಾಡಿಲ್ಲ. ಅದನ್ನ ಯಾವ್ದನ್ನು ಮಾಡ್ದಲೆ ನೀವು ಹೇಗೆ ಅವ್ರ ಮೇಲೆ ಗೂಬೆ ಕೂರಿಸ್ತೀರಿ? ಮತ್ತೆ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನಿಮ್ ತಲೆಯಲ್ಲಿ ಏನಿದೆ ಅಂತ ಅವ್ರೇನ್ ಸ್ಕ್ಯಾನ್ ಮಾಡಿ ನೋಡಕ್ಕಾಗತ್ತಾ? ಇವ್ರು ಶೆಟ್ರುಗೆ ತಲೆಯಲ್ಲಿ ಇದು ಓಡ್ತಾ ಇದೆ, ಹಂಗಾಗಿ ನಾ ಈ ಪ್ರಶ್ನೆ ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರ ಪ್ರಶ್ನೆ ಕೇಳಕ್ಕಾಗತ್ತೆ? ಅವ್ರ ಕೆಲಸ ಅವ್ರು ಮಾಡಿದಾರೆ, ನಿಮ್ ಕೆಲಸ ನೀವು ಮಾಡಿದೀರಾ, ಯಾಕೆ ಕೊರಗ್ತೀರಾ ಶೆಟ್ರೆ? ಸ್ನೇಹಿತರೆ ನೋಡಿ, ಈ ಕೇಸಲ್ಲಿ ಬೇರೆ ಆರೋಪಿಗಳು ಯಾರೋ 3 ಜನ ಹೆಸರುಗಳಿದೆಯಲ್ಲ, ಆ ಆರೋಪಿಗಳು ಮಾಡಿರುವಂತ ಸಾಧ್ಯತೆ ಇದೆಯಾ ಅಂತ ಹೇಳಿ ಅವ್ರನ್ನ ಕೇಳದಂತ ಸಂದರ್ಭದಲ್ಲಿ ಮಹಾಬಲ್ ಶೆಟ್ರು ಹೇಳ್ತಾರೆ, ನೋಡಿ ಅವರೆಲ್ಲ ಹೇಳ್ತಾರೆ ಯಾವ್ದೋ ರೆಸಾರ್ಟ್ ಅಲ್ಲಿ ಏನೋ ರೇಪ್ ಮಾಡಿ ಮರ್ಡರ್ ಮಾಡಿದ್ರು, ಆಮೇಲಿಂದ ತಗೊಬಂದು ಇಲ್ಲಿ ಬಾಡಿ ಬಂದು ಇಲ್ಲಿ ಶಿಫ್ಟ್ ಮಾಡಿದ್ರು ಬೆಳಗಿನ ಜಾವ ಅಂತೆಲ್ಲ ಹೇಳ್ತಾರೆ. ನೋಡಿ ಅದೆಲ್ಲ ಸಾಧ್ಯ ಇಲ್ಲ ಅಂತಾರೆ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ, ಒಂದು ಕ್ರೈಮ್ ಆದ ನಂತರ, ಒಂದು ಕೊಲೆನೋ ಏನೋ ಆದ ನಂತರ ಆ ಬಾಡಿನ ಡಿಸ್ಪೋಸಲ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಈ ಕ್ರೈಮ್ ಕೇಸಸ್ ಅಲ್ಲಿ ಅದು ತುಂಬಾ ಕಷ್ಟದ ಕೆಲಸ. ಹೀಗಾಗಿ ಅಲ್ಲಿಂದ ತಗೊಬಂದು ಇಲ್ಲಿ ಬಂದು ಬಾಡಿನ ಹಾಕಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಒಂಥರ ಅರ್ಧ ಸತ್ಯ, ನಿಜನೇ. ಅಂದ್ರೆ ಕ್ರೈಮ್ ಆದ ನಂತರ ಡಿಸ್ಪೋಸಲ್ ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾರು ನೋಡದಿದ್ದಂಗೆ ಹೆಂಗ್ ಮಾಡ್ಬೇಕು, ಈ ತರದೆಲ್ಲ ಸುಮಾರು ಪ್ರಶ್ನೆಗಳು ಇರ್ತವೆ. ಅದನ್ನ ಮಾಡೋದು ಕಷ್ಟ. ನೋಡಿ ದರ್ಶನ್ ಕೇಸಲ್ಲಿ ನಿಮ್ಗೆ ಗೊತ್ತು, ಅಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಆದ ನಂತರ ಅದನ್ನ ಬಾಡಿನ ಡಿಸ್ಪೋಸ್ ಮಾಡೋದಕ್ಕೆ ಬಹಳಷ್ಟು ದಾರಿಗಳಿತ್ತು. ಆದ್ರೆ ಅವರು ಯಾವ್ದೋ ಒಂದು ದಾರಿ ಹುಡುಕೊಂಡ್ರು, ಸಿಗಾಕೊಂಡ್ರು, ಮತ್ತೆ ಎಲ್ಲರೂ ಜೈಲಲ್ಲಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯ. ಬಾಡಿ ಡಿಸ್ಪೋಸಲ್ ನಿಜವಾಗ್ಲೂ ಕಷ್ಟನೇ, ಹೌದು, ಆಯ್ತು. ಇದೇ ಶೆಟ್ರು ಹೇಳ್ತಾರೆ, ಅಲ್ಲಿ ಮಣ್ಸಂಕದಲ್ಲಿ ನಡ್ಕೊಂಡು ಹೋದಂತ ಈ ಸೌಜನ್ಯನನ್ನ ಆತ ಎತ್ಕೊಂಡು ಹೋಗಿ ಹೊರೆ ಇಳಿದು, ಆ ಕಣಿವೆಯಲ್ಲಿ ಇಳಿದು ಆ ತೊರೆಯನ್ನ ದಾಟಿ ರೇಪ್ ಮಾಡಿ ಮರ್ಡರ್ ಮಾಡೋದು ಅದು ಕಷ್ಟ ಆಗಲ್ಲ. ಆದ್ರೆ ಯಾರೋ ಎಲ್ಲೋ ಮರ್ಡರ್ ಮಾಡಿ ಒಂದ್ 3 ಜನ ತಗೊಬಂದ್ ಬಾಡಿ ಎತ್ತಾಕ್ಬಿಟ್ಟು ಹೋಗೋದು ಅದು ಕಷ್ಟ. ಹೆಂಗೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅನ್ಸಲ್ವಾ? ಅಂದ್ರೆ 3 ಜನಕ್ಕೆ ಕಷ್ಟ ಆಗಂತದ್ದು ಒಬ್ಬನಿಗೆ ಸುಲಭ ಆಗ್ಬಿಡುತ್ತೆ. ಅಂದ್ರೆ ಇದೊಂಥರ ಅನುಕೂಲ ಸಿಂಧು ಥಿಯರಿ ಅಂತ ಅನ್ಸಲ್ವಾ? ಒಬ್ಬ ಸಂತೋಷ್ ರಾವ್ಗೆ ಸಾಧ್ಯ ಆಗುವಂತದ್ದು 3-4 ಜನ ಬೇರೆ ಆರೋಪಿಗಳಿಗೆ ಸಾಧ್ಯ ಆಗಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ಓಕೆ, ಅದ್ರ ಬಗ್ಗೆ ನಾವು ಏನು ಹೇಳೋದಿಕ್ಕಾಗಲ್ಲ. ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ, ಈ ಡೈಜೆಸ್ಟ್ ಆಗದ ಆಹಾರ ಅದ್ರ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಸೌಜನ್ಯ ದೇಹದಲ್ಲಿ ಜೀರ್ಣ ಆಗದ ಆಹಾರ ಇತ್ತು ಅಂತ ಹೇಳಿ ಡಾಕ್ಟರ್ ಆದಮ್ ಅವರು ಬರೀತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ. ಆದ್ರೆ ಡಾಕ್ಟರ್ ಆದಮ್ ಅವರು ಅದನ್ನ ಕಲೆಕ್ಟ್ ಮಾಡಿ ಅದನ್ನ ಫೋರೆನ್ಸಿಕ್ ಕಳಿಸ್ಬೇಕಿತ್ತು. ಮತ್ತೆ ಈ ಜೀರ್ಣಾಂಗಗಳನ್ನ ತೆಗೆದು ಅದನ್ನು ಕೂಡ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಗೆ ಕಳಿಸ್ಬೇಕಿತ್ತು. ಅದನ್ನ ಯಾವ್ದು ಮಾಡಲ್ಲ. ಅದೆಲ್ಲದ ಬಗ್ಗೆ ನಾವು ಮಾತಾಡಿದ್ದೀವಿ ಸಾಕಷ್ಟು. ಆದಮ್ ಅವರು ಕೂಡ ಬಹಳ ಲೋಪಗಳನ್ನು ಮಾಡಿದ್ದಾರೆ. ಆದ್ರೆ ಅವರು ಒಂದು ಸ್ಪಷ್ಟವಾಗಿ ಬರೀತಾರೆ, ಹೊಟ್ಟೆಯಲ್ಲಿ ಊಟ ಇತ್ತು, ಜೀರ್ಣ ಆಗದಂತ ಆಹಾರ ಇತ್ತು ಅಂತ ಬರೀತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಾಬಲ್ ಶೆಟ್ರದ್ದು ಅವ್ರದೊಂದು ಥಿಯರಿ ಇದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಡಾಕ್ಟರ್ ಆದಮ್ ಅವರು ಹಿಂದೆ ಮಾಡಿದಂತ 25 ಪೋಸ್ಟ್ ಮಾರ್ಟಮ್ ಗಳಲ್ಲೂ ಕೂಡ ಇದನ್ನೇ ಬರೆದಿದ್ರು ಅಂತೆ. ಅಂದ್ರೆ ಡಾಕ್ಟರ್ ಆದಮ್ ಮಾಡಿದಂತ ಎಲ್ಲಾ ಪೋಸ್ಟ್ ಮಾರ್ಟಮ್ ವರದಿಗಳನ್ನ ಡಾಕ್ಟರ್ ಮಹಾಬಲ್ ಶೆಟ್ರು ಓದ್ಕೊಂಡಿದ್ದಾರೆ ಅಂತ ಆಯ್ತು. ಏನಕ್ಕೆ, ಯಾವ್ಯಾವ ಕಾರಣಗಳಿಗೆ ಓದ್ಕೊಂಡಿದ್ರು ಏನು ಗೊತ್ತಿಲ್ಲ. ಒಂದು ಅಕಾಡೆಮಿಕ್ ನಾಲೆಡ್ಜ್ಗೋಸ್ಕರ ಅಥವಾ ಅಕಾಡೆಮಿಕ್ ಕುತೂಹಲಕ್ಕೋಸ್ಕರ ಓದ್ಕೊಂಡಿರ್ಬೋದು, ಫೇರ್ ಇನಫ್, ಇರ್ಲಿ ಬಿಡಿ, ಅದನ್ನ ಪ್ರಶ್ನೆ ಬಿಟ್ಬಿಡಲ್ಲ. ಬೆಳಿಗ್ಗೆ ಯಾರೊಬ್ಬ ವ್ಯಕ್ತಿ ತಿಂಡಿ ತಿಂದಿರ್ತಾನೆ, ತಿಂಡಿ ತಿಂದು 1 ಗಂಟೆಗೆ ಸೂಸೈಡ್ ಮಾಡ್ಕೊಂತಾರೆ. ಹೋಟೆಲ್ ಜೀರ್ಣ ಆಗದ ಆಹಾರ ಇರುತ್ತೆ, ಅದನ್ನ ಬರ್ದಿರ್ತಾರೆ. ಮಧ್ಯಾಹ್ನ ಯಾರೊಬ್ಬ ಊಟ ಮಾಡಿರ್ತಾನೆ, ಅದಾಗಿ 1-2 ಗಂಟೆಗೋ 3 ಗಂಟೆಗೋ ಯಾರೋ ಒಬ್ಬ ಮರ್ಡರ್ ಮಾಡ್ತಾನೆ ಅವನ್ನ. ಅವ್ನ ಹೊಟ್ಟೆಲ್ ಅನ್ನ ಇರುತ್ತೆ, ಅನ್ನ ಇತ್ತು ಅಂತ ಬರೀತಾರೆ. ಯಾರು ತಿಂದಲೇನಿರಲ್ವಲ್ಲ, ಅವರೆಲ್ಲ ಉಪವಾಸ ಇದ್ ಸತ್ತೋರಲ್ಲ. ಸೌಜನ್ಯ ಉಪವಾಸ ಇದ್ ಸತ್ತೋಳು, ಸೌಜನ್ಯ ತಿಂದಿರಲಿಲ್ಲ. ಹಾಗಾಗಿ ಸಾಯಂಕಾಲದ ಹೊತ್ತು ಅವಳಿಗೆ ಊಟ ಕೊಟ್ಟು ತಿನ್ಸಿ ಅನಂತರ ಸಾಯಿಸಲಾಗಿದೆ. ಅದ್ರಲ್ಲಿ ಮಾದಕ ವಸ್ತು ಸೇರಿಸಿದ್ರು ಏನೋ ಅದು ಗೊತ್ತಿಲ್ಲ, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಗಳನ್ನ ಮಾಡ್ಲಿಲ್ಲ. ಅದು ಡಾಕ್ಟರ್ ಆದಮ್ ಅವರ ವೈಫಲ್ಯ, ಅದನ್ನು ಕೂಡ ನಾವು ಮಾತಾಡಿದ್ವಿ. ಈ ಪ್ರಶ್ನೆ ಇರೋದ್ರಿಂದನೇ ಆಕೆ ತಿಂದಿರ್ಲಿಲ್ಲ ಅನ್ನೋಂತ ವಿಷಯ ಬರುತ್ತೆ. ಆದ್ರೆ ನೀವ್ ಹೇಳ್ತೀರಾ ಆದಮ್ ಹಿಂದೆ 25 ಕೇಸಲ್ಲಿ, 25 ಅಲ್ಲ 50 ಕೇಸಲ್ಲೂ ತಿಂದಿದ್ದು, ಹೋಟೆಲ್ ಅನ್ನ ಇದ್ದಿರ್ಬೋದು.
ಅದನ್ನ ಹೆಂಗ್ ಸಸ್ಪೆಕ್ಟ್ ಮಾಡ್ತೀರಾ? 25 ಕೇಸಲ್ಲಿ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಸೌಜನ್ಯ ಕೇಸಲ್ಲೂ ಕೂಡ ಅವ್ರು ಸುಮ್ನೆ ಬರ್ದ್ಬಿಟ್ಟಿದ್ದಾರೆ ಅಂತ ಹಿಂಗ್ ಹೇಳ್ತೀರಾ? ಇವರು ವೈದ್ಯರಾಗಿ ಡಾಕ್ಟರ್ ಮಹಾಬಲ್ ಶೆಟ್ರು ತಮ್ಮ ಬಗ್ಗೆ ತಾವು ಅಭಿಮಾನ, ಬಹಳ ಗೌರವ, ಬಹಳ ಏನು ಹೆಮ್ಮೆ ಎಲ್ಲ ಇಟ್ಕೊಂಡಿದ್ರ. ಇನ್ನೊಬ್ಬ ವೈದ್ಯರನ್ನ ಅಷ್ಟು ಕಂಡಮ್ ಆಗಿ ಹೆಂಗ್ ಕಾಣ್ತೀರಾ ನೀವು? ಅಂದ್ರೆ ಸುಮ್ನೆ ಬರ್ದಿಟ್ಬಿಟ್ರು, ಹೋಟೆಲ್ ಅನ್ನ ಆಯ್ತು ಅಂತ ಸುಮ್ನೆ ಬರ್ದ್ಬಿಟ್ರು, ಅವ್ರಿಗೆ ಬರೆಯೋದ್ ಹವ್ಯಾಸ ಅನ್ನೋ ತರ ಹೆಂಗ್ ಹೇಳ್ತೀರಾ ಶೆಟ್ರೆ? ನಿಮ್ಮ ನಿಮ್ ವೃತ್ತಿನೇ ಅವ್ರು ಮಾಡ್ತಾ ಇದ್ದಲ್ವಾ? ನೀವ್ ಹೆಂಗ್ ಸತ್ಯನೋ ಅವರು ಹಂಗ ಸತ್ಯ ಅಲ್ವಾ? ಹೆಂಗ್ ಅನುಮಾನ ಪಡ್ತೀರಾ? ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ನೋಡಿ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸುಮಾರು 72 ಪೋಸ್ಟ್ ಮಾರ್ಟಮ್ ನಾನ್ ಮಾಡಿದ್ದೆ ಅಂತ ಹೇಳಿ ಶೆಟ್ರು ಹೇಳ್ತಾ ಇದ್ರು. ಈಗೇನೋ 89 ಕೇಸು ಮಹಾಬಲ್ ಶೆಟ್ರ ಹೆಸರಲ್ಲಿ ಇದೆಯಂತೆ. ಅದನ್ನ ಶೆಟ್ರೆ ಹೇಳ್ತಾರೆ, SIT ಅವ್ರ ಲೆಕ್ಕದಲ್ಲಿ 89 ಕೇಸ್ ಮಾಡಿದೀನಿ ನಾನು ಅಂತ. ಸೂಪರ್. ಅಂದ್ರೆ ಇಷ್ಟೊಂದು ಕೇಸ್ಗಳನ್ನ ಮಾಡಿದ್ದಾರೆ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಶೆಟ್ರು ಹೇಳ್ಕೊತಾರೆ, ಅವ್ರನ್ನ ಅವರು ಮ್ಯಾನ್ ಆಫ್ ಸೈನ್ಸ್ ಅಂತೆಲ್ಲ ಹೇಳ್ಕೊಂತಾರೆ. ಅದು ಕೂಡ ಸೂಪರ್. 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 400 ಕನ್ವಿಕ್ಷನ್ ಆಗಿದ್ದಂತೆ ಶೆಟ್ರು ಮಾಡಿರೋದ್ರಲ್ಲಿ. ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ ಸುಮಾರು 100 ಲೇಖನಗಳು ಇವ್ರದ್ದು ಪ್ರಕಟ ಆಗಿದೆಯಂತೆ. ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡ್ಬೋದು ಅಂತ ಹೇಳಿದ್ರು. ನಮ್ಗಿನ್ನು ಪುರ್ಸೊತ್ತಾಗಿಲ್ಲ, ಗೂಗಲ್ ಮಾಡಿ ನೋಡೋಣಂತೆ, ಅದನ್ನು ಕೂಡ ನೋಡೋಣಂತೆ. ಯಾಕಂದ್ರೆ ತಿಳ್ಕೊಬೇಕಲ್ಲ ಶೆಟ್ರು ಎಷ್ಟು ಪ್ರಾಜ್ಞರು, ಮತ್ತೆ ಅದನ್ನ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಏನು ವಿಶೇಷ ಏನು ಅಂದ್ರೆ, ಈ ಧರ್ಮಸ್ಥಳದ ಕೇಸ್ ಎಲ್ಲ ನಿಮ್ಗೆ ಯಾಕೆ ಬರ್ತಾ ಇತ್ತು ಅಂತ ನನ್ಗೆ ಪ್ರಶ್ನೆ ಆಗುತ್ತೆ. ಇಡೀ ಮಂಗಳೂರಿಂದ ಅಂದ್ರೆ ಸುಮಾರು 70-80 ಕಿಲೋಮೀಟರ್ ದೂರದ KS ಹೆಗ್ಡೆ ಮೆಡಿಕಲ್ ಕಾಲೇಜಲ್ಲಿ ನೀವು ಕೆಲಸ ಮಾಡೋದು. ಪ್ರತಿ ಸಲ ಇಲ್ಲಿ ಏನಾದ್ರು ಆದಾಗೆಲ್ಲ 80 ಕಿಲೋಮೀಟರ್ ದೂರದ ನಿಮ್ಗೆ ಯಾಕೆ ಅದನ್ನ ಕಳಿಸ್ತಾ ಇದ್ರು? ಅಂದ್ರೆ ನೀವು ಅಷ್ಟು ಎಕ್ಸ್ಪರ್ಟ್ ಅಂತನಾ ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಇರ್ಬೋದು ನೀವು ತುಂಬಾ ಎಕ್ಸ್ಪರ್ಟ್. ಧರ್ಮಸ್ಥಳ ಕೇಸ್ ಬಂದ್ರೆ ಶೆಟ್ರೆ ಮಾಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡು ಕಳಿಸ್ತಿದ್ರೆ ಅನ್ನೋ ಪೊಲೀಸ್ನವರು, ಏನೋ ಗೊತ್ತಿಲ್ಲ, ನಮ್ಗೆ ಅದು ಗೊತ್ತಿಲ್ಲ. ಆದ್ರೆ ಈ ಮಂಗಳೂರು ನೋಡಿ, ಅದೆಲ್ಲ ಮೆಡಿಕಲ್ ಹಬ್. ಅದು ವೆನ್ಲಾಕ್ ಆಸ್ಪತ್ರೆ ಇದೆ, ಬಹಳ ಸುಸಜ್ಜಿತವಾದ ಆಸ್ಪತ್ರೆ. ಅಲ್ಲೂ ಕೂಡ ಶವಾಗಾರ ಇದೆ, ಅಲ್ಲೂ ಪರಿಣಿತ ವೈದ್ಯರೆಲ್ಲ ಇದ್ದಾರೆ, ಅಲ್ಲೂ ಏನು ಕೋಲ್ಡ್ ಸ್ಟೋರೇಜ್ ಎಲ್ಲ ಇದೆ. ಎಲ್ಲ ಕೇಸಿಗೂ ಶೆಟ್ರೆ ಬನ್ನಿ ಏನ್ ಪ್ರೀತಿ ನಿಮ್ ಮೇಲೆ, ಅಪ್ಪ ಆಶ್ಚರ್ಯ ಆಗುತ್ತೆ. ನೋಡಿ, ಬೆಳ್ತಂಗಡಿಲಿ ಸಾರ್ವಜನಿಕ ಆಸ್ಪತ್ರೆ ಇತ್ತು, ಸರ್ಕಾರಿ ಆಸ್ಪತ್ರೆ ಇತ್ತು, ಅಲ್ಲಿ ಕೂಡ ವೈದ್ಯರು ಇದ್ರು, ಅಲ್ಲೂ ಕೂಡ ಯಾದಮ್ಮ ಇದ್ರು. ಅದಾದ್ಮೇಲೆ ಇನ್ಯಾರೋ ಬಂದಿರ್ತಾರೆ, ಎಲ್ಲ ವೈದ್ಯರುಗಳು ತಜ್ಞರಿರ್ತಾರೆ, ನಿಮ್ ತರನೇ ತಜ್ಞರಿರ್ತಾರೆ. ಅವರೆಲ್ಲರನ್ನೂ ಬಿಟ್ಟು ಪದೇ ಈ ತರದ ಕೇಸ್ ಆಗಿದ ತಕ್ಷಣ ಟಕ್ಕಂತ ಒಂದು ಆಂಬ್ಯುಲೆನ್ಸ್ ಡ್ರೈವರ್ ಕರಿಯಂಗೆ ನಿಮ್ನ ಪೊಲೀಸ್ನವರು, ಇರೋದೊಬ್ರೆ ನೀವು ಅನ್ನೋ ತರ, ಮಹಾಬಲ್ ಶೆಟ್ರೆ ಬನ್ನಿ ಒಂದ್ ಹೆಣ ಬಿದ್ದಿದೆ, ಶೆಟ್ರೆ ಬನ್ನಿ ಒಂದ್ ಹೆಣ ಬಿದ್ದಿದೆ, ಇಲ್ಲಾಂದ್ರೆ ಶೆಟ್ರೆ ನಿಮ್ಮ ಹತ್ರನೇ ಕಳ್ಸಿಕೊಡ್ತಾ ಇದೀವಿ, ಒಂದ್ ಹೆಣ ಇದೆ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ರು? ನಿಮ್ಮ ಕಾರ್ಯಕ್ಷಮತೆಯನ್ನ ಮೆಚ್ಚಿ ಇದನ್ನ ಮಾಡ್ತಾ ಇದ್ರೆ ಸಂತೋಷ, ಅದನ್ನ ನಾವು ಡಿಸ್ಪ್ಯೂಟ್ ಮಾಡಕ್ ಹೋಗಲ್ಲ. ಅದಕ್ಕೆ ನೀವು ಅಫೆಂಡ್ ಆಗೋದು ಬೇಡ, ಅದನ್ನ ಮೊದ್ಲೇ ಹೇಳ್ಬಿಡ್ತೀನಿ ನಾನು. ಆಮೇಲೆ ನಂತರ ಮಹಾಬಲ್ ಶೆಟ್ರು ಮತ್ತೊಂದು ವಿಷಯನ ಹೇಳ್ತಾರೆ. ಅಂದ್ರೆ ಕಾಶಿಯಲ್ಲಿ ಸಾವುಗಳಾಗ್ತವೆ, ಅದ್ರ ಬಗ್ಗೆ ಯಾರ್ಯಾಕೆ ಮಾತಾಡಲ್ಲ, ತಿರುಪತಿಲಿ ಸಾವುಗಳಾಗ್ತವೆ ಅಂತ ಹೇಳಿ. ಆಮೇಲೆ ನಂಜನಗೂಡನ್ ಪ್ರಸ್ತಾಪ ಮಾಡಿದ್ರಪ್ಪ, ನನಗೆ ಅದು ಆಶ್ಚರ್ಯ ಅನ್ನಿಸ್ತು. ನಂಜನಗೂಡು ಅಂತ ನಾವು ಬಾಯಲ್ಲಿ ಬರ್ಲಿಲ್ಲ, ಅದೇನೋ ಹೇಳಕ್ ಹೋದ್ರು, ನಂಜನಗೂಡು ಅಂತ ಹೇಳಿ ಏನೋ ಮಾತು ಬಂತು. ಕಾಶಿಯಲ್ಲಿ ನೋಡಿ, ಅವ್ರು ಹೇಳ್ತಾರೆ ವರ್ಷಕ್ಕೆ 2,000 ಕೇಸು ಅಸಹಜ ಸಾವುಗಳಾಗ್ತವೆ ಅಂತ ಅವ್ರು ಹೇಳ್ತಾರೆ. ತಿರುಪತಿಲಿ 400 ಅಂತ ಹೇಳ್ತಾರೆ, ನಂಜನಗೂಡಲ್ಲಿ 300-400 ಅಂತ ಹೇಳ್ತಾರೆ. ಕಾಶಿಲಿ ಆಯ್ತು, ಹೌದು ನಿಜ, ಅಲ್ಲಿ ಅವ್ರು ಹೇಳೋದ್ ಕರೆಕ್ಟ್ ಅಲ್ಲ, 2,000 ಅಸಹಜ ಸಾವುಗಳು ಆಗ್ತವೆ. ಆ 2,000 ಅಸಹಜ ಸಾವುಗಳಲ್ಲಿ 45.1% ಅಂದ್ರೆ ಹೆಚ್ಚು ಕಡಿಮೆ ಅರ್ಧದಷ್ಟು ಕೇಸ್ಗಳಾಗೋದು ಆಕ್ಸಿಡೆಂಟ್ ನಿಂದ ಶೆಟ್ರೆ. ಅದನ್ನ ನೀವು ಮುಚ್ಚಿಟ್ಬಿಟ್ರಿ, ಅದನ್ನ ನೀವು ಹೇಳಲೇ ಇಲ್ಲ. ನೀವ್ ಒಂಥರ ಅರ್ಧ ಸತ್ಯ ಹೇಳಿದ್ರಿ. ನೋಡಿ, ಆಕ್ಸಿಡೆಂಟ್ ಕೇಸಸ್ ನಾನು ಸ್ಪಷ್ಟವಾಗಿ ಹೇಳೇ ಬಿಡ್ತೀನಿ. ನೋಡಿ, ಡಾಕ್ಟರ್ ಅವಧೇಶ್ ಕುಮಾರ್, ಡಾಕ್ಟರ್ ಸುರೇಂದ್ರ ಕುಮಾರ್ ಪಾಂಡೆ, ಡಾಕ್ಟರ್ ಸಿಂಗ್ ಅಂತ ಹೇಳಿ 3 ಜನ ಹೇಳಿ ತಜ್ಞ ವೈದ್ಯರುಗಳು, ಅವರೆಲ್ಲ ಸೇರ್ಕೊಂಡು ಒಂದು ಸ್ಟಡಿ ಮಾಡ್ತಾರೆ. 2009ರಿಂದ 2013 ಒಂದು 5 ವರ್ಷಗಳ ಅವಧಿಯ ಅಸಹಜ ಸಾವುಗಳು, ಅಂದ್ರೆ ಕಾಶಿಯಲ್ಲಿ ನಡೆದಂತ ಅಸಹಜ ಸಾವುಗಳ ಒಂದು ಸ್ಟಡಿ ಮಾಡ್ತಾರೆ. ಅದು ಕೂಡ ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲೇ ಬಂದಿದೆ. ನೀವ್ ಹೇಳ್ತೀರಿ ನಿಮ್ದು 100 ಬಂದಿದೆಯಲ್ಲ, ಅವ್ರದ್ದು ಕೂಡ ಅದೇ ತರದ ಒಂದು ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲಿ ಬಂದಿದೆ. ನನ್ನ ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು. ಅವ್ರು 5 ವರ್ಷದ ಅವಧಿಯಲ್ಲಿ ಸುಮಾರು 10,195 ಅಸಹಜ ಸಾವುಗಳನ್ನ ಗುರುತಿಸ್ತಾರೆ. 10,195. ನೀವ್ ಹೇಳೋ ಪ್ರಕಾರನೇ ಅದು ಇದೆ, ಅದು 2,000 ಅಂತ ಅನ್ಕೊಳ್ಳೋಣ. ಆದ್ರೆ ವಿಶೇಷ ಅಂದ್ರೆ ಅದರಲ್ಲಿ 4,598 ಕೇಸ್ಗಳು, ಅದ್ರ ಶೇಕಡ 45.1% ಅಷ್ಟು ಕೇಸ್ಗಳು ಆಕ್ಸಿಡೆಂಟ್ ನಿಂದ ಆಗಿದ್ದು.
ಧರ್ಮಸ್ಥಳದಲ್ಲಿ ಎಷ್ಟು ಆಕ್ಸಿಡೆಂಟ್ ಗಳಾಗ್ತಾವ್ ಶೆಟ್ರೆ? ನೀವು ತುಂಬಾ ಕೇಸ್ಗಳಲ್ಲಿ ಅಟೆಂಡ್ ಮಾಡಿರೋದ್ರಿಂದ ನಿಮ್ಗೆ ಕೇಳ್ಬೇಕಾಗುತ್ತೆ. ಎಷ್ಟು ಅಸಹಜ ಕೇಸ್ಗಳಾಗ್ತವೆ ಧರ್ಮಸ್ಥಳದಲ್ಲಿ? ಆಕ್ಸಿಡೆಂಟ್ಗಳು ಇಲ್ಲ, ಅಲ್ಲಿ ಆಗಲ್ಲ. ಆದ್ರೂ ಒಂದೋ ಎರಡೋ, ವರ್ಷಕ್ಕೊಂದು 5 ಆಗ್ಬೋದೇನೋ, 10 ಆಗ್ಬೋದಾ? ಮಿಕ್ಕಿದ್ದೆಲ್ಲ ಬೇರೆದೇ ಕೇಸ್ಗಳು. ಇಲ್ಲ, ಆತರ ಇಲ್ಲ. ತಿರುಪತಿದು ಅದೇ ಕತೆ. ತಿರುಪತಿಲೂ ಆಗೋದು ಕೂಡ ಆಕ್ಸಿಡೆಂಟ್ ಕೇಸ್ಗಳೇ ಜಾಸ್ತಿ. ನೋಡಿ, ಕಾಶಿ ಇದೆಯಲ್ಲ, ಕಾಶಿ ಅಂದ್ರೆ ವಾರಣಾಸಿ ಅಂತ ನಾವೇನ್ ಕರಿತೀವಿ, ಅದರ ಜನಸಂಖ್ಯೆ ಈಗ ಎಷ್ಟು ಅಂತಂದ್ರೆ 17,52,000 ಜನಸಂಖ್ಯೆ ಇದೆ. ಕಾಶಿದು ಮೆಟ್ರೋಪಾಲಿಟನ್ ಸಿಟಿ ಜನಸಂಖ್ಯೆ ಎಷ್ಟು ಅಂದ್ರೆ 20,80,000. 17,20,000 ಅಲ್ಲಿನ ಜನಸಂಖ್ಯೆ. ಧರ್ಮಸ್ಥಳದ ಜನಸಂಖ್ಯೆ ಎಷ್ಟು? 2011 ಸೆನ್ಸಸ್ ಪ್ರಕಾರ 9,818. 2011 ನಂತರ ಸೆನ್ಸಸ್ ಆಗಿಲ್ಲ, ಆಯ್ತು. ಈಗ ಒಂದು 25 ವರ್ಷದಲ್ಲಿ ಇನ್ನೊಂದು ಡಬಲ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ಡಬಲ್ ಆಗಿದೆ ಅಂದ್ಕೊಂಡ್ರು ಕೂಡ ಒಂದು 18,000 ಆಗುತ್ತೆ. 18,000 ಎಲ್ಲಿ, 18 ಲಕ್ಷ ಎಲ್ಲಿ ಶೆಟ್ರೆ? 18 ಲಕ್ಷ ಜನಕ್ಕೆ ಅಷ್ಟು ಅಸಹಜ ಸಾವುಗಳು ಆಗ್ತವೆ. 18,000ಕ್ಕೆ ಇಷ್ಟೊಂದು ಸಾವುಗಳು ಹೆಂಗ ಆಗ್ತವೆ? ನೀವು ಹೇಳ್ಬೇಕಾದ್ರೆ ಕಾಶಿಲೂ ಆಗ್ಬಿಡುತ್ತೆ ಅಂತ ಅಷ್ಟು ಹಂಗೆ ರ್ಯಾಂಡಮ್ ಆಗೆಲ್ಲ ಒಂದು ಹೇಳಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಕೇಸಸ್ ಬೇರೆ ಬೇರೆ ರೀತಿ ಇರುತ್ತೆ. ಕಾಶಿ ಮತ್ತೆ ಧರ್ಮಸ್ಥಳನ ಹೋಲ್ಸಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂತ ನಾನು ಬೇರೆನೆ ವಿಡಿಯೋ ಮಾಡಿ ಅದನ್ನ ವಿವರಿಸ್ತೀನಿ. ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹಾಬಲ್ ಶೆಟ್ರು, ಮ್ಯಾನ್ ಆಫ್ ಸೈನ್ಸ್ ಅವರು, ಅಂದ್ರೆ ರಾಗ ದ್ವೇಷಗಳನ್ನ ಇಟ್ಕೊಳ್ಳದಲ್ಲೇ ಇರುವಂತ ವ್ಯಕ್ತಿ. ಅಂದ್ರೆ ವೈದ್ಯರು ಅಂತಂದ್ರೆ ನಾವು ಹಂಗೇನೆ ನೋಡೋದಲ್ವಾ, ಅವ್ರಿಗೆ ಯಾವ ರಾಗ ದ್ವೇಷಗಳಿರಲ್ಲ. ನಾವೆಲ್ಲ ನೋಡಿರ್ತೀವಿ, ಅಂದ್ರೆ ಅವ್ರ ಶತ್ರು ಬಂದ್ರು ಕೂಡ ಅವ್ರನ್ನ ಟ್ರೀಟ್ ಮಾಡ್ಬೇಕಾಗತ್ತೆ. ಅವರು ಬಹಳ ಪ್ರೊಫೆಷನಲ್ ಆಗಿ ಮಾಡ್ಬೇಕಾಗತ್ತೆ. ವೈದ್ಯರು ಅಂತಂದ್ರೆ ವೈದ್ಯೋ ನಾರಾಯಣ ಹರಿ ಅಂತೆಲ್ಲ ಅಂತೀವಿ. ಅವರು ಮಾತಾಡ್ತಾ ಗಿರೀಶ್ ಮಠಣ್ಣವ್ರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಅವರು ಗಿರೀಶ್ ಮೆಟ್ಟಣ್ಣವರ್ ಅಂತ ಹೇಳ್ತಾರೆ. ಸ್ಲಿಪ್ ಆಫ್ ಇಟ್ ಹಂಗ ಅಂತಾನು ಅನ್ಕೋಬಹುದು, ಏನೋ ಬಾಯಿ ತಪ್ಪು ಹೇಳಿದ್ರು ಅಂತ ಹೇಳಿ ಮೆಟ್ಟಣ್ಣವರ್ ಅಂತ ಹೇಳ್ತಾರೆ. ಆಮೇಲೆ ಅವರು ಆಂಕರ್ ಒಂದ್ಸಲ ಕರೆಕ್ಟ್ ಮಾಡ್ತಾರೆ ಅದನ್ನ, ಸರ್ ಅದು ಮಟ್ಟಣ್ಣವರ್ ಅಂತ. ಹಾ ಅಂತಾರೆ. ಮತ್ತೆ ತಿರ್ಗಾ ಮೆಟ್ಟಣ್ಣವರ್ ಅಂತ ಹೇಳ್ತಾರೆ. ಏನಾದ್ರು ಡೆಲಿಬ್ರೇಟ್ ಆಗಿ ಹೇಳಿದ್ರ ಈ ತರ ನಿಮ್ಮ ಸಿಟ್ಟನ್ನ, ಆಕ್ರೋಶವನ್ನ ನೀವು ಬೇರೆ ಯಾವ ರೀತಿನಾದ್ರು ತೋರಿಸ್ಕೋಬಹುದು. ಆದ್ರೆ ಈ ತರ ಹೆಸರನ್ನ ಅಪಭ್ರಂಶಗೊಳಿಸಿ ಮಾಡೋದೆಲ್ಲ, ಇದೆಲ್ಲ ಚೀಪ್ ಲೆವೆಲ್ ಟ್ರೋಲ್ ಅಂತ ಅನ್ಸಲ್ವಾ? ಟ್ರೋಲ್ಗಳು ಮಾಡತ್ತ ಕೆಲಸ, ಮೆಟ್ಟಣ್ಣ ಅಂತ ಹೇಳೋದು, ಅದೆಲ್ಲ ನೀವು ಇಷ್ಟು ತಿಳುವಳಿಕೆ ಇರೋರು, ಇಷ್ಟೆಲ್ಲ ಓದ್ದವರು, ತಿಳ್ಕೊಂಡವ್ರು ನೀವು ಮಾಡಿದ್ರೆ ತುಂಬಾ ಕೆಟ್ಟದಾಗ ಕಾಣಿಸುತ್ತೆ. ಅದನ್ನ ಅಂದ್ರೆ ಅಕಸ್ಮಾತ್ ನೀವೇನಾದ್ರು ಅದನ್ನ ಉದ್ದೇಶಪೂರ್ವಕವಾಗಿ ಹೇಳಿದ್ರೆ ಮುಂದೆ ಮಾತಾಡ್ಬೇಕಾದ್ರೆ ತಿದ್ಕೊಂಡು ಮಾತಾಡಿ ಅಂತ ವಿನಂತಿ ಮಾಡ್ಕೊತೀನಿ. ನಾನು ಮೊದಲೇ ಹೇಳಿದಂತೆ ಶೆಟ್ರು ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಅವರು ಬಹಳ ಕೆಲಸಗಳೆಲ್ಲ ಮಾಡಿದ್ದಾರೆ. ಅವ್ರಿಗೆ ಸರ್ಕಾರ ಪದ್ಮಶ್ರೀನೋ ಪದ್ಮವಿಭೂಷಣನ ಕೊಟ್ರೆ ನಾವು ಕೂಡ ಹೆಮ್ಮೆ ಪಡ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಈಗಾಗ್ಲೇ ಯಾರಾದ್ರೂ ಪದ್ಮಭೂಷಣ ತಗೊಂಡವರು ಒಂದು ರೆಕಮೆಂಡ್ ಮಾಡಿ ಅವ್ರಿಗೂ ಒಂದು ಪದ್ಮಭೂಷಣ, ಪದ್ಮಶ್ರೀನೋ ಏನೋ ಒಂದು ಕೊಡಿಸ್ಲಿ, ಅದಕ್ಕೂ ಕೂಡ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಮ್ಮ ಉದ್ದೇಶ ಇರೋದು, ನೀವು ಈ ಕೇಸ್ ಅಲ್ಲಿ ಸಾರ್ವಜನಿಕವಾಗಿ ಏನ್ ಮಾತಾಡ್ತಾ ಇದ್ದೀರಿ, ಪಬ್ಲಿಕ್ ಫೋರಂ ಅಲ್ಲಿ ಏನ್ ವಿಷಯಗಳನ್ನ ಇಟ್ಟಿದ್ದೀರಿ, ಅದು ಸುಮಾರು ಪ್ರಶ್ನೆಗಳನ್ನ ಉದ್ಭವ ಮಾಡ್ತಾ ಇದೆ. ನಾನೇ ಒಂದು 15 ಪ್ರಶ್ನೆಗಳನ್ನ ಇವತ್ತು ಪಟ್ಟಿ ಮಾಡಿ ನಿಮ್ ಮುಂದೆ ಇಟ್ಟಿದ್ದೀನಿ. ಸಾಧ್ಯವಾದ್ರೆ ಉತ್ತರ ಕೊಡಿ. ಮತ್ತೆ ಪರ್ಸನಲ್ ಆಗೆಲ್ಲ ತಗೋಬಿಡಿ ಶೆಟ್ರೆ. ಆಮೇಲೆ ಅದೇನೋ ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತ ಹೇಳ್ತಾ ಇದ್ವಿ ಗಿರೀಶ್ ಮಠಣ್ಣ ಅವ್ರ ಬಗ್ಗೆ. ಈ ವಿಡಿಯೋ ನೋಡ್ಬಿಟ್ಟು ನನ್ನ ವಿರುದ್ಧನೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ಕೇಸ್ ಹಾಕಕ್ ಹೋಗ್ಬಿಡಿ. ನಾನು ಆಮೇಲೆ ನೋಡಿ, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂದ್ರೆ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಫ್ಲೈಟ್ ಟಿಕೆಟ್ ಎಲ್ಲ ಮಾಡ್ಕೋಬೇಕು, ಅಲ್ಲೊಬ್ರು ಲಾಯರ್ ಇಡ್ಬೇಕು, ಅವ್ರ ಫೀಸ್ ಎಲ್ಲ ಕಟ್ಬೇಕು. ನಂಗೆ ಕಷ್ಟ ಆಗತ್ತೆ ಶೆಟ್ರೆ, ಪ್ಲೀಸ್. ಆಮೇಲೆ ನೀವೇ ನಮ್ಮ ಲಾಯರ್ ಏನಿದ್ದಾರೆ ಅವ್ರಿಗೆ ಫೀಸ್ ಕೂಡ ನೀವೇ ಕೊಡಬೇಕಾಗತ್ತೆ. ಹಂಗೆಲ್ಲ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಶೆಟ್ರೇನಾದ್ರು ಎಲ್ಲಾದ್ರೂ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ ಇದಕ್ಕೆ ಉತ್ತರ ಕೊಟ್ರೆ ದಯವಿಟ್ಟು ನನ್ನ ಗಮನಕ್ಕೂ ತನ್ನಿ. ನಾನು ಸ್ವಲ್ಪ ಈ ನ್ಯೂಸ್ ಚಾನೆಲ್ಗಳನ್ನೆಲ್ಲ ನೋಡೋದು ಕಡಿಮೆ. ಅಂದ್ರೆ ಇತ್ತೀಚೆಗೆ ಎಲ್ಲ ಬರೀ 90% ಸುಳ್ಳೇ ಹೇಳ್ತವೆ. ಒಂದು ತಲೆ ಇಲ್ಲ, ಬುಡ ಇರಲ್ಲ. ಅದ್ಯಾವ್ದೋ ಆಂಕರ್ ಕಿಚ್ಚಾಡ್ತಿರ್ತಾರೆ. ಇನ್ನ 4 ಜನ ಡಿಬೇಟರ್ಸ್ ಕೂರಿಸ್ಕೊಂಡು ಅವ್ರ ಕೈಲೂ ಜಗಳ ಮಾಡಿಸ್ತಾರೆ, ಹೊಡೆದಾಟ ಮಾಡಿಸ್ತಾರೆ. ಯಾರ್ ಮಾತಾಡಿದ್ದು ಕೇಳ್ಸಲ್ಲ. ಅದನ್ನೆಲ್ಲ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಂತ ದರ್ದ್ ನನಗಂತೂ ಇಲ್ಲ, ಪುರ್ಸತ್ತಿಲ್ಲ. ಹೀಗಾಗಿ ಎಲ್ಲಾದ್ರೂ ಶೆಟ್ರನ್ ಗೌರವ ಕೊಡ್ತೀವಿ. ಹೀಗಾಗಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅವರೆಲ್ಲರೂ ಉತ್ತರ ಕೊಟ್ಟಿದ್ರೆ ದಯವಿಟ್ಟು ಮೆನ್ಷನ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ಕಾಶಿ ಮತ್ತು ಧರ್ಮಸ್ಥಳ ಈ ಎರಡರ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.